ಪ್ರಾಮಾಣಿಕವಾದ ಸಾಧನೆಗಳನ್ನ ಹೇಳ್ಕೊಂಡು ಹೊರಟಿದ್ದಾನೆ. ಮುಂದೆ ಹೇಳುವಂತಹ ಕ್ಷೇತ್ರಜ್ಞನನ್ನು ತಿಳ್ಕೊಳ್ಳೋದಕ್ಕೆ ಇದು ಯೋಗ್ಯತೆ ತಂದುಕೊಡುತ್ತೆ. ಈ ಸಾಧನಗಳಿಂದ ಕೂಡ್ಕೊಂಡವನೇ ಆ ಜ್ಞಾನಕ್ಕೆ ಅಧಿಕಾರಿಯಾಗುತ್ತಾನೆ ಎಂಬ ಕಾರಣದಿಂದ ಈ ಸಾಧನೆಗಳನ್ನು ಪಟ್ಟಿ ಮಾಡ್ತಾ ಇದ್ದಾನೆ. ನಾನು ಹೇಳಿದ ಹಾಗೇನೆ ಎಲ್ಲಾ ಸಾಧನೆಗಳನ್ನು ಎಲ್ಲರೂ ಮಾಡಬೇಕು ಅಂತ ಅನ್ಕೋಬೇಕಾಗಿಲ್ಲ. ಎಷ್ಟೋ ಸಾಧನೆಗಳು ಕೆಲವು ಜನರಿಗೆ ಸಹಜವಾಗಿ ಬಂದ್ಬಿಟ್ಟಿರುತ್ತೆ, ಕೆಲವು ಜನಕ್ಕೆ ಅದು ಕೆಲವು ಇರೋಲ್ಲ. ಯಾರಿಗೆ ಯಾವ್ದು ಇರೋಲ್ವೋ ಅದನ್ನ ಮಾಡ್ಕೋಬೇಕು. ಒಂದು. ಎರಡನೇದು, ಈ ಎಲ್ಲಾ ಸಾಧನಗಳು ನಮ್ಮ ಸ್ವರೂಪಕ್ಕೆ ಸಹಜವಾಗಿರ್ತಕ್ಕಂತಹ ಗುಣ. ಅದು ಸ್ವರೂಪಕ್ಕಿರ್ತಕ್ಕಂತಹ ಗುಣವನ್ನ ಈ ನಾನು ಅಂದ್ಕೊಂಡಂತಹ ಈ ಪ್ರಮಾತು ಅದನ್ನ ಸಾಧಿಸ್ಕೋಬೇಕಾಗಿದೆ. ಇವನಿಗೆ ಸಹಜವಾಗಿಲ್ಲ. ಯಾರಿಗೆ? ಈ ನಾನು ಅಭಿಮಾನ ಪಟ್ಕೊಳ್ತಾ ಇರೋ ಜೀವನಿಗೆ ಈ ಅಮಾನಿತ್ವಾದಿಗಳ ಸ್ವಭಾವ ಅಲ್ಲ, ಅದು ಪರಮಾತ್ಮನಿಗೆ ಅದು ಸ್ವಭಾವ. ಈಗ ನಾನು ಅಂದ್ಕೊಂಡಂತ ಜೀವನು ಅದನ್ನು ಅಳವಡಿಸ್ಕೋಬೇಕು. ಇವಾಗ 8ನೇ ಶ್ಲೋಕ, ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಅಹಂಕಾರಃ ಏವ ಚ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನ. ಇಂದ್ರಿಯಾರ್ಥ, ಇಂದ್ರಿಯ ಅಂದ್ರೆ ಇಲ್ಲಿ ಜ್ಞಾನೇಂದ್ರಿಯ ಅಂತ ತಗೋಬೇಕು. ಕಿವಿ, ಸ್ಪರ್ಶ, ಕಣ್ಣು, ನಾಲಿಗೆ ಮತ್ತೆ ಮೂಗು ಜ್ಞಾನೇಂದ್ರಿಯ. ಅದರ ಅರ್ಥ ಅಂದ್ರೆ ವಿಷಯ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವುಗಳಲ್ಲಿ ವೈರಾಗ್ಯ ತಂದ್ಕೊಬೇಕಂತ. ವೈರಾಗ್ಯ ಅಂದ್ರೆ ಏನು? ರಾಗ ಅಂದ್ರೆ ಪ್ರೀತಿ, ವಿರಾಗ ಅಂದ್ರೆ ಪ್ರೀತಿ ಇಲ್ಲದಿರೋದು. ಅದರ ಭಾವವೇ ವೈರಾಗ್ಯ. ರಾಗ ವಿರಾಗ, ವಿರಾಗಸ್ಯ ಭಾವ ವೈರಾಗ್ಯಂ. ರಾಗ ಅಂದ್ರೆ ಪ್ರೀತಿ, ಅಂಟ್ಕೊಳ್ಳೋದು, ಅಟ್ಯಾಚ್ಮೆಂಟ್. ವಿರಾಗ ಅದು ಇಲ್ದಿರೋದು, ಅದರ ಸ್ವಭಾವ ಆಗೋದು ವೈರಾಗ್ಯ. ಅದು ಭಾವವಾಚಕ. ಅಂದ್ರೆ ಇಂದ್ರಿಯಗಳು ಸುಖಕ್ಕಾಗಿ ತಮ್ಮ ತಮ್ಮ ವಿಷಯಗಳು ಓಡಾಡಿಸ್ತವೆ. ಇದನ್ನ ನಾವು ಅವುಗಳ ದೋಷ ಕಂಡ್ಕೊಂಡ್ಬಿಟ್ಟು ಅವುಗಳಲ್ಲಿ ಅದರಿಂದ ಪ್ರೀತಿಯನ್ನ ತೆಗೆದುಹಾಕಬೇಕು. ಇನ್ನು ಪ್ರೇಮ ಅಂತ ಒಂದು ಸ್ವಭಾವ ಇದೆಯಲ್ಲ, ಪ್ರೀತಿ ಮಾಡೋ ಸ್ವಭಾವ, ಇದು ಬಹಳ ಉತ್ತಮವಾದಂತಹ ಒಂದು ಡಿವೈನ್ ಗಿಫ್ಟ್ ನಮ್ಗೆ ಕೊಟ್ಟರು ಭಗವಂತ. ಆ ಪ್ರೇಮವನ್ನ ನಾವು ಭಗವಂತನ ಕೊಟ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಆ ಪ್ರೇಮ ಪ್ರೀತಿಯನ್ನ ವಿಷಯಕ್ಕೆ ಕೊಟ್ರೆ ಅದಕ್ಕೆ ಸೈಡ್ ಎಫೆಕ್ಟ್ ಆಗತ್ತೆ, ಬ್ಯಾಡ್ ಇದು ರಿಸಲ್ಟ್. ಏನು? ಯಾವತ್ತು ಪ್ರೀತಿಗೆ ಪ್ರೇಮಕ್ಕೆ ಶಾಂತಿ, ಸುಖ, ನೆಮ್ಮದಿ, ಆನಂದ ಆಗಬೇಕು. ಅದೇ ದುಃಖ, ಭಯ, ಕಷ್ಟ ಬಂದ್ಬಿಟ್ರೆ ಪ್ರೀತಿ ಇಟ್ಟಿದಾಗ ತಪ್ಪು ಆಯ್ತು ಅಂತ ಅರ್ಥ. ನಾವು ಚಿನ್ನದ ಮೇಲೆ ಪ್ರೀತಿ ಇಟ್ಬಿಟ್ಟು ಚಿನ್ನ ಕಳ್ಕೊಂಡ್ಬಿಟ್ಟು ಅಳ್ತಾ ಕೂತ್ಕೊಳ್ತೀವಿ, ದುಃಖವಾಗತ್ತೆ. ಅಥವಾ ಚಿನ್ನ ಹಾಕೊಂಡಾಗ ಭಯವಾಗತ್ತೆ ಅಂದ್ರೆ ಚಿನ್ನದ ಮೇಲೆ ಪ್ರೇಮ ತಪ್ಪಾಗಿದೆ ಅಂತ ಅರ್ಥ. ಎಲ್ಲಿ ಪ್ರೇಮ ಬಿಟ್ಟರೆ ಆ ಪ್ರೇಮ ಭಯಕ್ಕೋ, ದುಃಖಕ್ಕೋ, ಕಷ್ಟಕ್ಕೋ ಕಾರಣವಾದ್ರೆ ಅದು ಸರಿಯಾದ ಜಾಗದಲ್ಲಿ ಪ್ರೇಮ ಅಲ್ಲ. ಪ್ರೇಮಕ್ಕೆ ಅದು ರಿಸಲ್ಟ್ ಅಲ್ಲ, ಅದು ಪ್ರತಿಫಲ ಅಲ್ಲ. ಪ್ರೇಮಕ್ಕೆ ಪ್ರತಿಫಲ ಯಾವುದೋ? ಶಾಂತಿ ಸಿಗಬೇಕು, ಸುಖ ಸಿಗಬೇಕು, ನೆಮ್ಮದಿ ಆಗ್ಬೇಕು, ಆನಂದ ಆಗ್ಬೇಕು. ಇದು ಭಗವಂತಲ್ಲಿ ಈ ಪ್ರೇಮ ಇಟ್ಟರೆ ಈ 4 ಆಗತ್ತೆ. ಭಗವಂತಲ್ಲಿ ಪ್ರೇಮ ಇಟ್ಟರೆ ನೆಮ್ಮದಿ, ಶಾಂತಿ, ಸುಖ, ಆನಂದ, ಹಿತ ಎಲ್ಲ ಆಗತ್ತೆ. ಎಲ್ಲಿ ಪ್ರೇಮ ಕೊಡಿ ಅದು ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ. ಆದ್ರಿಂದ ಪ್ರಪಂಚಕ್ಕೆ ಪ್ರೇಮ ಕೊಡಬೇಡಿ. ಪ್ರೇಮ ಅನ್ನೋದು ಅತ್ಯಮೂಲ್ಯವಾದ ವಸ್ತು. ಅದನ್ನು ಬಚ್ಚಿಟ್ಕೊಳ್ಳಿ, ಹೃದಯದಲ್ಲಿ ಇಟ್ಕೊಂಡು ನಿಮ್ಮ ಹೃದಯೇಶಯ ಬುದ್ಧಿಗೆ ಸಾಕ್ಷಿಯಾಗಿರುವ ಪರಮಾತ್ಮನಿಗೆ ಪ್ರೇಮ ಕೊಡೋದು ಅಂತ. ಅದಕ್ಕೋಸ್ಕರ ಇಲ್ಲಿ ಪ್ರೇಮ ತಪ್ಪಿಸಿ ಅಂತ ಮುಂಚೆ ಎಲ್ಲಿ ಪ್ರಪಂಚದಲ್ಲಿ ಶಬ್ದಸ್ಪರ್ಶ ವೃಗದ ಕಟ್ಟದ ಪ್ರೇಮವನ್ನ ಡಿಸ್ಕಟ್ ಮಾಡಿ ಆ ಪ್ರೇಮನ್ನು ತೆಗೆದುಹಾಕ್ಬಿಡಿ. ಪ್ರೇಮ ಒಂದರ ಕಡೆ ಹೋಗಲೇಬೇಕು. ನೀವು ಪ್ರಪಂಚಕ್ಕೆ ತಪ್ಪಿಸಿದ್ರೆ ಪರಮಾತ್ಮನ ಹೋಗಲೇಬೇಕು. ಪರಮಾತ್ಮಲ್ಲೂ ಪ್ರೇಮ ಇಲ್ಲ, ಪ್ರಪಂಚದಲ್ಲೂ ಪ್ರೇಮ ಇಲ್ಲ ಅಂದ್ರೆ ಅದು ಕಲ್ಲು ಮಣ್ಣು ಆಗ್ಬೇಕೇ ಹೊರತು ಮನುಷ್ಯನಾಗಕ್ಕಾಗಲ್ಲ. ಮನುಷ್ಯನಿಗೆ ಒಂದಲ್ಲ ಪ್ರೇಮ ಇದ್ದೇ ಇರುತ್ತೆ. ನಿಮ್ಗೆ ಪ್ರಪಂಚದಲ್ಲಿ ಯಾಕೆ ಪ್ರೇಮ ಉಂಟಾಗಿದೆ ಅಂದ್ರೆ ಪರಮಾತ್ಮನ ಪರಿಚಯವಿಲ್ಲ, ಮತ್ತೆ ಅದನ್ನ ಆನಂದ ಆಗತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಜನ್ಮತಃ ನಾವು ಪ್ರಪಂಚ ಪ್ರೇಮ ಕೊಟ್ಟು ಮೋಸ ಹೋಗ್ತಾ ಇದೀವಿ. ಇದನ್ನು ಭಗವಂತ ಹೇಳ್ತಾ ಇದ್ದಾನೆ, ಮುಂಚೆ ಇದು ವೈರಾಗ್ಯ ತಂದುಕೊಳ್ಳಿ.
ಇಂದ್ರಿಯ ವಿಷಯಗಳಲ್ಲಿ ಪ್ರೀತಿಯನ್ನ ತೆಗೆದುಹಾಕ್ಬಿಡಿ. ಆಮೇಲೆ ಅನಹಂಕಾರ, ಹಿಂದೆ ಅಮಾನಿತ್ವ ಅಂದ್ರು. ಅಮಾನಿತ್ವ ಅಂದ್ರೆ ತನ್ನಂತಾನು ಮೆಚ್ಚುಗೆ ಪಟ್ಕೊಳ್ಳೋದು, ಹೊಗಳ್ಕೊಳ್ಳೋದು ಅಂತ. ಇಲ್ಲಿ ಅಹಂಕಾರ ಅಂದ್ರೆ ಜಂಬ ಕೊಚ್ಕೊಳ್ಳೋದು ಅಂತ ಅರ್ಥ. ಜಂಬ ಕೊಚ್ಕೊಳ್ಳೋದನ್ನು ಕೂಡ ಬಿಟ್ಕೋಬೇಕು. ಅಮಾನಿತ್ವದಲ್ಲೂ ಅಂತರ್ಗತವಾಗುತ್ತೆ ಅನಹಂಕಾರ ಅನ್ನೋದು. ಆದ್ರೂ ಭಗವಂತ ಹೇಳಿರೋದ್ರಿಂದ ಎರಡಕ್ಕೂ ಬೇರೆ ಬೇರೆ ಅರ್ಥ ಹೇಳಬೇಕು. ಅಲ್ಲಿ ಮೆಚ್ಚುಗೆ ಪಟ್ಕೊಳ್ಳೋದು, ಹೊಗಳ್ಕೊಳ್ಳೋದು. ಅಹಂಕಾರ ಪಟ್ಕೊಳ್ಳೋದು ಅಂದ್ರೆ ಜಂಬ ಕೊಚ್ಕೊಳ್ಳೋದು, ಜಂಬ ಪಟ್ಕೊಳ್ಳೋದು, ನಾನು ನಿಂತ್ಕೊಳ್ಳೋದು, ಅದನ್ನ ಮಾಡ್ಕೋಬಾರ್ದು. ಅದು ಜಂಬ ಕೊಚ್ಕೊಳ್ಳೋದು ಅನ್ನೋದು ತುಂಬಾ ತನ್ನನ್ನ ಪ್ರಕಟ ಮಾಡ್ಕೊಂಡಂಗಾಗತ್ತೆ, ಹೊರಮುಖವಾಗಿ ಮಾಡ್ಕೊಂಡಂಗಾಗತ್ತೆ. ಹಾಗೆ ಅಹಂಕಾರ ಪಟ್ಕೋಬಾರ್ದು. ಅಹಂಕಾರ, ಹೆಮ್ಮೆ, ಜಂಬ ಕೊಚ್ಕೋಕ್ ಹೋಗ್ಬಾರ್ದು. ಇನ್ನು ಮೂರನೇದು, ಈ ಶ್ಲೋಕದ ಮೂರನೇ ಯಾವುದು? ಜನ್ಮ, ಮೃತ್ಯು, ಜರ, ವ್ಯಾಧಿ. ಈ ನಾಲ್ಕರ ದೋಷವನ್ನು ನೋಡ್ಬೇಕಂತೆ. ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಏನು ಸತ್ರ ಮತ್ತೆ ಹುಟ್ತೀವಿ, ಏನ್ ತೊಂದ್ರೆ, ಮತ್ತೆ ಹುಟ್ಟೋಣ ಅಂತ ಅಂದಿ. ಅಯ್ಯೋ, ಹುಟ್ಟಲಿರುವಂತ ಕ್ಲೇಶ ಏನು ಅಂದ್ರೆ, ತಾಯಿ ಗರ್ಭದಲ್ಲಿ 9 ತಿಂಗಳು ಇರ್ಬೇಕಲ್ಲ, ಒಂದು ಕ್ಷಣವೂ ಇರಕ್ಕಾಗದೇ ಇರತಕ್ಕಂತಹ ಜಾಗದಲ್ಲಿ ಅಲ್ಲಿ ಬಿಸಿನ ಬಿಸಿ ಕಗ್ಗತ್ತಲೆ, ಏನಕ್ಕೂ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯವಿಲ್ಲ. ಅತ್ಯಂತ ಬಿಸಿ, ಒಂದು ಆಲೂಗೆಡ್ಡೆ ಕೆಂಡದ ಮೇಲೆ ಇಟ್ಟಂಗೇನೆ ಆ ತಾಯಿ ಹೊಟ್ಟೆಯ ಬಿಸಿ ಆ ಮಗುಗೆ ತಾಕ್ತಾ ಇರತ್ತೆ, ಅದು ಒದ್ದಾಡ್ತಾ ಇರತ್ತೆ ಬಿಸಿ. ಅದು ಶಾಸ್ತ್ರ ಹೇಳುತ್ತೆ ಆ ಗರ್ಭವಾಸದಲ್ಲಿ ಎಷ್ಟು ಕಷ್ಟ ಇದೆ, ದುಃಖ ಇದೆ ಅಂತ. ಅದನ್ನ ತಿಳ್ಕೊಂಡ್ಬಿಟ್ಟು ಯಾವ ಕಾರಣಕ್ಕೂ ಮತ್ತೆ ಹುಟ್ಟುವುದಕ್ಕೆ ನಾವು ಮಾಡೋದು. ನಮ್ಮ ಸ್ವಭಾವ ಅಲ್ಲ ಹುಟ್ಟೋದು. ನಾವು ಅವಿವೇಕದಿಂದ ದೇಹಾದಿಗಳು ನಾನು ಅಂದ್ಕೊಂಡು ಸತ್ತು ಹುಟ್ತಾ ಇದ್ದೀವಿ ಹೊರತು, ವಾಸ್ತವವಾಗಿ ನಮ್ಮ ನೇಚರ್, ನಮ್ಮ ಸ್ವಭಾವ ಕೇಳಿದ್ರೆ ನಾವು ಹುಟ್ಟದ, ಸಾಯದ, ಬದಲಾವಣೆಯಾದ ಸ್ವಭಾವದವರು. ಹಾಗಿದ್ದವರಾದ್ರಿಂದ ಮತ್ತೆ ನಾವು ಜನ್ಮದಲ್ಲಿ ದೋಷವನ್ನು ಕಂಡುಕೊಂಡು ಜನ್ಮ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡಬೇಕು. ಜನ್ಮ ಬಂತು ಅಂತ ತಿಳ್ಕೊಳ್ಳಿ, ಜನ್ಮ ಬಂದವನಿಗೆ ಮೃತ್ಯು ಬರಲೇಬೇಕು. ಜಾತಸ್ಯ ಧ್ರುವ ಮೃತ್ಯು. ಆ ಮರಣದಲ್ಲಿರೋ ದುಃಖ ಏನು? ಎಲ್ಲಾ ಆ ಸಂಧಿಗಳು, ಜಾಯಿಂಟ್ಗಳು ಕತ್ತರಿಸ್ತಾ ಇರುತ್ತೆ. ಒಟ್ಟಿಗೆ 100 ಚೇಳು 1000 ಚೇಳು ಕಚ್ಚಿದಷ್ಟು ವೇದನೆ ಆಗುತ್ತೆ. ಅಷ್ಟೇ ಅಲ್ಲ, ಎಲ್ಲನೂ ಬಿಟ್ಟು ಹೋಗ್ಬೇಕಲ್ಲ. ಬಾಲ್ಯದಿಂದ ಇಲ್ಲಿವರೆಗೂ ಎಷ್ಟೆಷ್ಟೋ ದುಡ್ದಿರ್ತೀವಿ, ದೊಡ್ಡ ದೊಡ್ಡ ಮನೆ ಕಟ್ಟಿರ್ತೀವಿ, ಬಾಡಿಗೆ ಮನೆ ಕಟ್ಟಿರ್ತೀವಿ, ಬೇರೆ ಕಾರ್ಲ ಇಟ್ಟಿರ್ತೀವಿ, ಇದೆಲ್ಲ ಬಿಟ್ಟು ಹೋಗ್ಬೇಕು. ಮುಂದೆ ಎಲ್ಲಿ ಹೋಗಿ ಟೂ ಅಡ್ರೆಸ್ ಗೊತ್ತಿಲ್ಲ, ಒಂದು, ಇಲ್ಲಿರೋದೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ದುಃಖ ಒಂದು. ಈ ನೆಂಟರು, ಇಷ್ಟರು, ಗಂಡ, ಹೆಂಡತಿ, ಮಕ್ಕಳು, ಮನೆಯೆಲ್ಲ ಬಿಟ್ಟು ಹೋಗ್ಬೇಕು. ಆಮೇಲೆ ವೇದನೆ ಆಗುತ್ತಲ್ಲ ಆ ಸ್ಮರಣ ಕಾಲದಲ್ಲಿ. ಎಲ್ಲಾ ಜಾಯಿಂಟ್ಗಳಲ್ಲೂ ಅದು ಜೀವ ತಾನು ಹಾಕಿರುವಂತ ಜೀವತ್ವನ್ನ ವೈಂಡಿಂಗ್ ಮಾಡ್ಕೋಬೇಕಾದ್ರೆ ಭಾರಿ ವೇದನೆ ಆಗುತ್ತೆ, ಸಂಕಟ ಆಗುತ್ತೆ. ಅದರಿಂದ ಆ ಮೃತ್ಯು ಕಾಲದಲ್ಲಿ ಬಹಳ ಕಷ್ಟ ಆಗುತ್ತೆ ಅನ್ನೋದನ್ನ ನೋಡನೆ ಮಾಡಿ ಅದರಲ್ಲಿ ದೋಷವನ್ನು ಕಾಣಬೇಕು. ಹಾಗೆ ಜರ, ಮುಪ್ಪಿನಲ್ಲಿ ದೋಷವಂತೂ ಸ್ಪಷ್ಟ. ಹಲ್ಲಿರಲ್ಲ, ಕಣ್ಕಾಣಲ್ಲ, ಕಿವಿ ಕೇಳಿಸಲ್ಲ, ನಡೆಯೋಕ್ಕಾಗಲ್ಲ, ತಿಂದಿದ್ ಒಂದು ಜೀರ್ಣ ಆಗಲ್ಲ. ಸ್ವಲ್ಪ ತಿಂದ್ರೆ ಯಾವಾಗಲೂ ಹಸಿವು ಆಗುತ್ತೆ, ಸ್ವಲ್ಪ ಜಾಸ್ತಿ ತಿಂದ್ರೆ ಡಿಸೆಂಟ್ರಿ ಆಗುತ್ತೆ, ಏನ್ ತಡೆಯೋಕೆ ಆಗಲ್ಲ, ಅಂತ ಜೀರ್ಣ ಆಗುತ್ತೆ, ಬಹಳ ಕಷ್ಟ. ಆಮೇಲೆ ಮಕ್ಕಳು ಕೂಡ ತರ ತಿರಸ್ಕಾರ ಮಾಡ್ತಾರೆ, ಯಾರು ಕೂಡ ಮರ್ಯಾದೆ ಕೊಡಲ್ಲ, ಗೌರವ ಕೊಡೋದಿಲ್ಲ. ಯಾವಾಗಲೂ ಜೊಲ್ ಸೊಡ್ತಾ ಇರತ್ತೆ, ಬೇರೆ ಬೇರೆ ಪಿಸಿ ಬರ್ತಾ ಇರತ್ತೆ, ಇದಾಗ್ತಾ ಇರತ್ತೆ. ತಮ್ಮ ದೇಹದಿಂದ ಅಶುಚಿ ಆಗ್ಬಿಟ್ಟು ಕೊಳಕಾಗ್ಬಿಟ್ಟು ಬೇಜಾರಾಗುತ್ತೆ. ಹಾಗಾಗಿ ಜರ ಅಂದ್ರೆ ಮುಪ್ಪಿನಲ್ಲೂ ದೋಷವನ್ನು ಕಾಣಬೇಕು. ದೋಷ ಕಾಣೋದ್ರಿಂದ ಏನಾಗುತ್ತೆ ಅಂದ್ರೆ ವೈರಾಗ್ಯ ಬರುತ್ತೆ. ನಾವು ಕಲ್ಪನೆ ಮಾಡ್ಕೊಂಡು ಚೆನ್ನಾಗಿದೆ ಅನ್ಕೊಂಡ್ರೆ ವೈರಾಗ್ಯ ಬರಲ್ಲ. ದೋಷವನ್ನು ಕಾಣಕ್ಕೆ ಶುರು ಮಾಡ್ಬಿಟ್ರೆ ಅದು ಬೇಡ ಅಂತ ಅನಿಸ್ಬೇಕು. ವಿಷಯದಲ್ಲೂ ಹಾಗೆ ಮಾಡ್ಬೇಕು. ಪ್ರಾಪಂಚಿಕ ವಿಷಯದಲ್ಲಿ ದೋಷವನ್ನು ಎಷ್ಟರ ಮಟ್ಟಿಗೆ ನೀವು ಅರ್ಥ ಮಾಡ್ಕೋತೀರೋ ಅಷ್ಟರ ಮಟ್ಟಿಗೆ ನಿಮಗೆ ಆಸಕ್ತಿ ಕಮ್ಮಿ ಆಗುತ್ತೆ. ಎಲ್ಲದರಲ್ಲೂ 4 ದೋಷ ಇದೆ. ಒಂದು ಅನಿತ್ಯತ್ವ, ಇನ್ನೊಂದು ತೋರಿ ಮರೆಯಾಗೋದು, ಬಿಟ್ಟೋಗೋದು, ಇನ್ನೊಂದು ಬದಲಾವಣೆ ಆಗೋದು, ಇನ್ನೊಂದು ಪರತಂತ್ರತೆ, ಪರಾಧೀನ ವಿಷಯದಲ್ಲಿ. ಒಂದು ವಿಷಯಕ್ಕೆ 4 ಜನರ ಸಂಬಂಧ ಇರುತ್ತೆ. ಪರತಂತ್ರತೆ ಇರುತ್ತೆ, ಮತ್ತೆ ಅನಿತ್ಯತೆ ಇರುತ್ತೆ, ಮತ್ತೆ ತೋರಿ ಮರೆಯಾಗೋದು. 4ರಿಂದ ಆಯಾಸ ಉಂಟು ಮಾಡುತ್ತೆ, ಆಯಾಸಜನಕ ವಿಷಯ ಸುಖ. ಹೀಗೆ ವಿಷಯ ಸುಖ ಆಯಾಸಜನಕವಾಗಿ, ಅನಿತ್ಯವಾಗಿ, ಬಿಟ್ಟೋಗುವಂಥದ್ದಾಗಿ, ದುಃಖ ಕೊಡುವಂತ, ಅದನ್ನ ನಾನು ಯಾವ ಕಾರಣಕ್ಕೂ ಇಟ್ಕೊಡಬಾರ್ದು, ಇದನ್ನ ದೂರ ಇಡಬೇಕು. ಇಂಥ ವಿಷಯ ಸುಖದಿಂದ ನಾನು ಸುಖ ಆಗತ್ತೆ, ವಿಷಯದಿಂದ ಸುಖ ಆಗತ್ತೆ ಅಂತ ಅಂದ್ಕೊಳ್ಳೋದು ಅವಿವೇಕ ಅಂಥೇಳಿ ವಿಷಯದಿಂದ ಸುಖವನ್ನ ಹೆಮ್ಮೆಟ್ಟಿಸೋ ತೆಗೆ ಹಾಕಬೇಕು. ಹಾಗೆ ಇದು ಭಾಷ್ಯಕಾರರು, ಭಗವಂತ ಜನ್ಮ, ಮೃತ್ಯು, ಜರ, ವ್ಯಾಧಿ ಈ 4ರಲ್ಲಿ ದುಃಖವೆಂಬ ದೋಷವನ್ನು ಕಾಣುವುದು.
ನಾಲ್ಕರಲ್ಲೂ ಅಂದ್ರೆ ಜನ್ಮನಿ ದುಃಖಂ, ಮೃತ್ಯು ದುಃಖಂ, ಜರಾಯಾಮ್ ದುಃಖಂ, ವ್ಯಾಧಿಷು ದುಃಖಂ. ಶಿರೋರ ವೇದನೆ, ಹಲ್ಲು, ಹೊಟ್ಟೆ ನೋವು, ರೋಗ ರುಜಿನಾದಿಗಳು ಕಷ್ಟ ಪ್ರತ್ಯಕ್ಷ. ಅದು ವ್ಯಾಧಿ ಯಾರಿಗೂ ಹಿತ ಅಲ್ಲ, ಸುಖ ಅಲ್ಲ. ಇದು ದೇಹಾಭಿಮಾನವಿರುವವರಿಗೆ ದೇಹ ಇದ್ದೇ ಇರುತ್ತೆ. ಒಂದಲ್ಲ ಒಂದು ದಿವಸ ಒಂದು ವ್ಯಾಧಿ ಇಲ್ಲದೆ ಇರೋರು ಯಾರೂ ಇಲ್ಲ. 24 ಗಂಟೆ ವ್ಯಾಧಿ ಇರುತ್ತೆ ಎಂದು ಆಶ್ಚರ್ಯ ಆಗಿಲ್ಲ. ಏನೋ ಹಸಿವು ಆಗ್ತಾ ಇರತ್ತೆ, ಏನೋ ಬಾಯಾರಿಕೆ ಆಗ್ತಾ ಇರತ್ತೆ, ಏನೋ ಮುಖ ಇರುತ್ತೆ, ಏನೋ ಕಸಿ ಬಿಸಿ ಆಗ್ತಾ ಇರತ್ತೆ, ಮೈಯೆಲ್ಲ ತುರಿಕೆ ಆಗುತ್ತೆ, ಉರಿ ಆಗುತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ, ಎಲ್ಲ ತರಹ ಕಷ್ಟ ಹೋಗ್ತಾ ಇರುತ್ತೆ. ಹಾಗಾಗಿ ಈ ಜನ್ಮ ಮೃತ್ಯು ಜಲ ವ್ಯಾಧಿಗಳ ದೋಷವನ್ನು ಕಾಣ್ತಾ 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 ಇವುಗಳೆಲ್ಲ ಅಂಟ್ಕೊಳ್ಳದೆ ಇದ್ದವರಾದರೆ ಮನಸ್ಸು ತಿಳಿಯಾಗತ್ತೆ. ಮನಸ್ಸು ತಿಳಿಯಾದರೆ ಸೂಕ್ಷ್ಮವಾದ ಆತ್ಮವಿಚಾರ ಅವನಿಗೆ ಅರ್ಥವಾಗುತ್ತೆ. ಅದಕ್ಕೋಸ್ಕರ ಭಗವಂತ ಇದನ್ನೆಲ್ಲ ಬೆಳೆಸ್ಕೊಳ್ಳಿ, ಈ ಸಾಧನೆಗಳನ್ನ ಬೆಳೆಸ್ಕೊಳ್ಳಿ ಅಂತ ಇದ್ದಾರೆ. ಭಾಷ್ಯ ನೋಡೋಣ. ಕಿಂಚ ಕಿಂಚ ಇಂದ್ರಿಯಾರ್ಥೇಷು ಶಬ್ದಾದಿಷು ದೃಷ್ಟಾದೃಷ್ಟೇಷು ಭೋಗೇಷು ವಿರಾಗ ಭಾವ ವೈರಾಗ್ಯಂ. ಕಿಂಚನ ಮತ್ತು ಏನಪ್ಪಾ ಅಂದ್ರೆ ಇಂದ್ರಿಯಾರ್ಥಗಳಲ್ಲಿ ಅಂದ್ರೆ ಶಬ್ದಾದಿಗಳಲ್ಲಿ ಇದ್ರು. ಇಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯ, ಅರ್ಥ ಅಂದ್ರೆ ಅದರ ಗೋಚರವಾದ ವಿಷಯ ಅಂದ್ರೆ ಶಬ್ದ ಸ್ಪರ್ಶಾದಿಗಳು. ಅದರಲ್ಲಿ 2 ತರಹ. ದೃಷ್ಟವಾಗಿರುವ ಈ ಲೋಕದಲ್ಲಿ ಕಾಣುವಂತಹ ಶಬ್ದ ಸ್ಪರ್ಶ ರೂಪಗಂಧಗಳು, ಇನ್ನು ಸ್ವರ್ಗಾದಿಗಳಲ್ಲಿ ಕಾಣಬಹುದಾದ ಶಾಸ್ತ್ರ ಪ್ರಸಿದ್ಧ ಪುರಾಣ ಪ್ರಸಿದ್ಧವಾಗಿರುವ ಸ್ವರ್ಗಾದಿ. ಅಲ್ಲೂ ವೈರಾಗ್ಯ ಇರಬೇಕು. ಸ್ವರ್ಗಕ್ಕೆ ಹೋದ್ರೆ ಒಳ್ಳೆ ಭೋಗ ಸಿಗತ್ತೆ, ರಂಬೆ ಉರುಷಿ ಜೊತೆ ಓಡಾಡಬಹುದು, ಅಲ್ಲಿ ಒಳ್ಳೆ ಅಮೃತ ಪಾನ ಮಾಡಬಹುದು, ಒಳ್ಳೆ ಇಂದಾದಿ ಎಲ್ಲವೂ ಇಷ್ಟ. ಇದೇ ಪಂಚೇಂದ್ರಿಯಗಳಿಂದ ಪಂಚ ವಿಷಯವೇ ಹೊರತು ಏನು ವಿಶೇಷ ಇಲ್ಲ ಅಂತೇಳಿ ಆಮುಷ್ಮಿಕ ಪರಲೋಕದ ಸುಖದಲ್ಲೂ ವೈರಾಗ್ಯ ತಂದಿದೆ. ಅದರ ವೈರಾಗ್ಯ ಈಗಿನವರೆಗಿದೆ. ಇಹಲೋಕದ ವಿಷಯದಲ್ಲಿ ವೈರಾಗ್ಯ ಈಗಿನವರೆಗಿಲ್ಲ. ಈಗಿನವರಿಗೆ ಪರಲೋಕದಲ್ಲಿ ಆಸಕ್ತಿ ಕಮ್ಮಿ. ಹಿಂದಿನ ಕಾಲದ ಒಂದು ಕಾಲದಲ್ಲಿ ಇತ್ತು, ಪರಲೋಕದ ಸುಖಕ್ಕಾಗಿ ಯಜ್ಞ ಮಾಡೋದು, ಪುಣ್ಯ ಮಾಡೋದು ಅಂತ. ಈ ಪರಲೋಕ ಸುಖಕ್ಕಾಗಿ ಇವತ್ತು ಯಾರು ಮಾಡಲ್ಲ, ಎಲ್ಲ ಇಹಲೋಕಕ್ಕೆ ಮಾಡ್ತಾರೆ. ಒಟ್ಟು ದೃಷ್ಟವಾದ ವಿಷಯಗಳಲ್ಲೂ ವಿರಕ್ತನಾಗ ವೈರಾಗ್ಯದಂತ. ವೈರಾಗ್ಯನ ರಾಗ ಅಂದ್ರೆ ಪ್ರೀತಿ, ವಿರಾಗನ ಪ್ರೀತಿ ಬರ್ತದೆ. ಅದು ಆಗಿರೋದೇ ವೈರಾಗ್ಯ. ಭಗವಂತನಲ್ಲಿ ವೈರಾಗ್ಯನೋ ವಿಶಿಷ್ಟೋ ರಾಗ, ಹೆಚ್ಚಿನದಾದ ರಾಗ ಪರಮಾತ್ಮನಲ್ಲಿ. ಇದು ವಿಗತೋ ರಾಗ, ವಿಗತ ತೊಲಗಿ ಹೋದ ರಾಗ ವಿಷಯದಲ್ಲಿ, ವಿಶಿಷ್ಟವಾದ ರಾಗ ಭಗವಂತನಲ್ಲಿ. ಎರಡು ವೈರಾಗ್ಯವೇ. ವಿರಾಗಸ್ಯ ಭಾವ ವೈರಾಗ್ಯಂ, ವಿಶಿಷ್ಟವಾದ ರಾಗ. ಎಷ್ಟೆಷ್ಟು ಪರಮಾತ್ಮ ಪ್ರೇಮ ಹೆಚ್ಚಾಗುತ್ತೋ ಅಷ್ಟಷ್ಟು ವಿಷಯ ಸುಖದಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೆ. ಎಷ್ಟೆಷ್ಟು ವಿಷಯದಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೋ ಅಷ್ಟಷ್ಟು ಭಗವಂತನ ಪ್ರೇಮ ಹೆಚ್ಚಾಗುತ್ತೆ. ಇದು ಒಂದಕ್ಕೊಂದಕ್ಕೆ ಇದು ಹೊಂದ್ಕೊಂಡ್ರು ಅಂತ. ಇದು ಈ ಪ್ರಪಂಚಗಳ ಪ್ರೀತಿ ಹೆಚ್ಚಾಯ್ತು ಅಂದ್ರೆ ಭಗವಂತಗಳ ಜೀವ ಆಗ್ತಾ ಹೋಗುತ್ತೆ. ಭಗವಂತನ ಪ್ರೇಮ ಹೆಚ್ಚಾಗ್ತಾ ಹೋಯ್ತು ಅಂದ್ರೆ ಪ್ರಪಂಚಗಳ ಆಸಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಒಬ್ಬನಿಗೆ ಎರಡಲ್ಲೂ ಒಟ್ಟಿಗೆ ಇರಕ್ಕಾಗಲ್ಲ. ಹಾಗಾಗಿ ಭೋಗಗಳಲ್ಲಿ ವಿರಾಗ ಭಾವ, ವೈರಾಗ್ಯ ತಂದ್ಕೋಬೇಕು. ಅನಹಂಕಾರ ಅನಹಂಕಾರ ಅಹಂಕಾರ ಭಾವ ಏವ ಚ. ಅಹಂಕಾರ ಭಾವ ಏವ ಚ. ಅಹಂಕಾರದ ಅಭಾವ ಅನ್ನೋದು ನಾನು ಒಂದು ಜಂಬ ಕೊಚ್ಕೊಳ್ಳದೆ ಇರುವಂತದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಈ ಪ್ರಪಂಚದಲ್ಲಿ ನಾನು ಮಹಾ ಎಷ್ಟದವನು, ನನ್ಗೆ ಏನಿದೆ ಈ ಪಾತ್ರ, ಎಂತೆಂಥವಲ್ಲ ಇಷ್ಟೆಷ್ಟಲ್ಲ. ಅದನ್ನು DVG ಹೇಳಿದಲ್ಲ, ವಾಯು ನಮ್ಮ ಬದುಕಿಗೆ ಕಾರಣ ಅಂತ ಗಾಳಿ ಕೊಟ್ಟು ನಮ್ಮ ಬದುಕಿಗೆ ಕಾರಣ ಇದ್ದಾನೆ ವಾಯು, ಅವನು ಮಾತಾಡ್ಕೋತಿಲ್ಲ. ಸೂರ್ಯ ಪ್ರತಿನಿತ್ಯ ಬೆಳಕು ಕೊಡ್ತಾನೆ, ಅವನು ಏನು ಹೇಳ್ಕೊತಿಲ್ಲ. ಪ್ರತಿಯೊಂದು ಪಂಚಮಹಾಭೂತಗಳು ಉಪಕಾರ ಮಾಡ್ತಾ ಇದ್ದಾರೆ, ಒಬ್ಬರು ಏನು ಹೇಳ್ಕೊತಿಲ್ಲ. ನಾನು ಇಷ್ಟು ಮಾಡಿದ್ದಕ್ಕೆ ಏನು ಹೇಳ್ಕೊತೀಯಲ್ಲ, ಹೊಲಿಯೋ ನಿನ್ ತುಟಿನ ಅಂತ ಅವ್ರು ಮಾಡಿದ್ದಾರೆ. ಯಾಕೋ ಹೊಗಕೋತೀಯ, ಏನ್ ಮಹಾ ಮಾಡಿದೀವಿ ನೀನು? ಅಷ್ಟೆಷ್ಟೆಲ್ಲ ಮಾಡಿದಂತಹ ದೇವತೆಗಳು, ಪಂಚಭೂತಗಳು, ಪ್ರಕೃತಿ ಒಬ್ಬರು ಹೇಳ್ಕೊತಿಲ್ಲ ನಾನು ಮಾಡಿದೆ ಅಂತ. ನೀನು ಒಬ್ಬ ಯಾಕೆ ಹೇಳ್ಕೊತೀಯೋ? ಸುಮ್ಮನೆ ಇರೋ, ಮೌನವಾಗಿರೋ ಅಂತೇಳಿ DVG ಅವರು ಇದ್ರಲ್ಲಿ ಹೇಳಿದ್ದಾರೆ. ಅಹಂಕಾರ ಪಟ್ಕೋಬಾರ್ದು, ಜಂಬ ಪಟ್ಕೋಬಾರ್ದು. ಯಾವುದಕ್ಕೂ ನಾನು ಮಾಡಿದೆ ಇದನ್ನು ಹೇಳ್ಬಾರ್ದು. ಇನ್ನು ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ ಮೂಲ ಪದ. ಅದು ಬರೀತಾರೆ ಜನ್ಮ ಚ ಮೃತ್ಯುಶ್ಚ ಜರಾ ಚ ವ್ಯಾಧಯಶ್ಚ ದುಃಖಾಂಚ. ಜನ್ಮ ಚ ಮೃತ್ಯುಶ್ಚ ಜರಾ ಚ ವ್ಯಾಧಯಶ್ಚ ದುಃಖಾನಿ. ವ್ಯಾಧಯಶ್ಚ ದುಃಖದಲ್ಲೂ ದೋಷ ಕಾಣೋದು ಅಂತ ಹೇಳ್ತಾರೆ. ಅಲ್ಲ, ದುಃಖವೇ ದೋಷ, ಅದಕ್ಕೆ ದೋಷ ಕಾಣೋದು ಅವಶ್ಯಕತೆನೇ ಇಲ್ಲ. ದುಃಖ ಯಾರು ಬೇಕು ಅಂತಂದಲ್ಲಪ್ಪ.
ಇವುಗಳಲ್ಲಿ ದುಃಖ ದುಃಖವೆಂಬ ದೋಷ ಕಾಣೋದು ಅಂತ ಮುಂದೆ ಇನ್ನೊಂದು ಅರ್ಥ ಮಾಡ್ತಾರೆ. ಮೊದಲು ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ ಇವುಗಳ ದೋಷವನ್ನು ಕಾಣೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಅಲ್ಲ, ತತ್ತತ್ ಕಾಲದಲ್ಲಿ ಜರ ಬಂದಾಗ, ಮೃತ್ಯು ಬಂದಾಗ ಯಾರೂ ಸಂತೋಷ ಪಡೋದಿಲ್ಲ, ಅದು ಅಳ್ತಾರೆ, ದುಃಖ ಪಡ್ತಾರೆ. ಅವರು ಈಗ ಸ್ವಸ್ಥಾವಸ್ಥೆಯಲ್ಲಿ ಇದ್ದಾಗ ಅದನ್ನು ಈಗಲೇ ಮನಸ್ಸು ತಂದ್ಕೊಂಡು ಅದು ದೋಷ ಕಾಣಿ ಅಂತ ಹೇಳ್ತಾ ಇದ್ದಾರೆ, ದುಃಖ ಕಾಣಿ ಅಂತ ಇದ್ದಾರೆ. ವಯಸ್ಸಾದೋ ಈಗಲೇ ಯಾತಕ್ಕೆ ವೇದಾಂತ, ಈಗಲೇ ಯಾತಕ್ಕೆ ತತ್ವ ವಿಚಾರ ನೋಡೋಣ, 60-70 ಆಗಲಿ, 70 ಆದ್ಮೇಲೆ ಅಯ್ಯೋ ಹಾಗೆ ಅನ್ಕೋಬೇಡ್ರಪ್ಪ, 70 ಆಯ್ತು ಅಂತಂದ್ರೆ ನಿಮಗೆ ವಿವೇಕದಲ್ಲಿ ಸ್ವಾತಂತ್ರ್ಯ ಇರಲ್ಲ, ಬುದ್ಧಿ ಏಕಾಗ್ರತೆ ಇರಲ್ಲ, ದೇಹಾರೋಗ್ಯ ಇರಲ್ಲ. ಹಾಗಾದ್ರಿಂದ ವಯಸ್ಸಾದವರೆಗೂ ಬಿಟ್ಕೋಬೇಡಿ ಅಂತ ಇದ್ದಾರೆ. ಇನ್ನು ಜನ್ಮದಲ್ಲಿ ದುಃಖ ನಮಗೆ ಇವಾಗ ಗೊತ್ತಾಗಲ್ಲ, ನಾವು ಹುಟ್ಟಿದ್ದು ಇವಾಗ ಸ್ಮರಣೆ ಇರೋದಿಲ್ಲ. ಹುಟ್ಟುವಾಗ ಒದ್ದಾಡ್ಕೊಂಡು ಹುಟ್ಟಿರ್ತೀವಿ, ಹಚ್ಕೊಳ್ತೀವಿ, ಅಮಲ ಮಾಡ್ತೀವಿ. ಈಗ ಏನು ಹುಟ್ಟಿದೀವಲ್ಲ, ಆಯ್ತಲ್ಲ, ಹುಟ್ಟಾಯ್ತಲ್ಲ, ಇನ್ನೇನು ದುಃಖ ಅಂತ ಅಂತೀವಿ. ಆದ್ರೆ ಹುಟ್ಟೋದಕ್ಕೆ ಗರ್ಭವಾಸ ಮಾಡಬೇಕು. ಗರ್ಭವಾಸ ಮಾಡಿ ಬಂದು ಮಗುವಾಗಿದ್ದಾಗ ಎಷ್ಟು ಪಾರತಂತ್ರ್ಯ ಅಂದ್ರೆ, ಸೊಳ್ಳೆ ಕಚ್ಚಿದ್ರು, ಇರುವೆ ಕಚ್ಚಿದ್ರು, ಏನ್ ಮಾಡುದು ಏನಕ್ಕೂ ಏನು ಮಾಡ್ಕೊಳಕ್ಕಾಗಲ್ಲ. ಅಳೋಗೊಂದೇ ಗೊತ್ತು ಮಗುವಿಗೆ, ಪ್ರತಿಯೊಂದಕ್ಕೂ ಅಳುತ್ತೆ ಹೊರತು, ಕಿವಿ ನೋವಾದ್ರೆ ಅಳುತ್ತೆ, ಹೊಟ್ಟೆ ಹಸುವಾದ್ರೆ ಅಳುತ್ತೆ, ಸೊಳ್ಳೆ ಕಚ್ಚಿದೆ, ಇರುವೆ ಕಚ್ಚಿದ್ರೆ ಅಳುತ್ತೆ. ನಾವು ಸ್ವಲ್ಪ ದೊಡ್ಡವನಾದ್ರೆ ಪ್ರತೀಕಾರ ಮಾಡ್ಕೋತೀವಲ್ಲ, ಅದು ಪ್ರತೀಕಾರ ಮಾಡ್ಕೊಳಕ್ಕೆ ಆಗಲ್ಲ. ಬಹಳ ಕಷ್ಟ, ಪರತಂತ್ರದ ಪರಾಕಷ್ಟ. ಯಾರಾದ್ರೂ ಹಾಲು ಕೊಟ್ಟರೆ ತಿನ್ಬೇಕು, ಕುಡಿಬೇಕು, ಇಲ್ಲೇ ಅಳ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅಲ್ಲೇ ಮಲಗಿದ ಜಾಗದಲ್ಲೇ ಮಲಗಿರುತ್ತೆ, ಅಲ್ಲೇ ಹೆಚ್ಕೊಳತ್ತೆ, ಅಲ್ಲೇ ಹುಚ್ಚು ಹೊಯ್ಯುತ್ತೆ, ಅಲ್ಲೇ ಒದ್ದಾಡುತ್ತೆ, ಅದ ಮೇಲೆ ಹೊಳ್ಳಾಡುತ್ತೆ. ಅಯ್ಯೋ ಗ್ರಹಚಾರ ಬೇಡಪ್ಪ, ಜನ್ಮ ಜನ್ಮವೂ ಬೇಡ, ವ್ಯಾಧಿ ಬೇಡ. ಜನ್ಮನಿ ಗರ್ಭವಾಸ ಅಲ್ಲ, ತೇಷು ಜನ್ಮಾದಿ ದುಃಖಾಂತೇಷು ಜನ್ಮಾದಿ ದುಃಖಾಂತೇಷು ಪ್ರತ್ಯೇಕಂ ದೋಷಾನುದರ್ಶನಂ. ಅವುಗಳಲ್ಲಿ ಜನ್ಮದಿಂದ ಹಿಡಿದು ದುಃಖದವರೆಗಿರ್ತಕ್ಕಂತಹ ಈ 5ರಲ್ಲಿ ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ ಪ್ರತಿಯೊಂದಲ್ಲೂ ದೋಷವನ್ನು ಕಾಣಬೇಕಂತೆ ಬರೀತಾರೆ. ಜನ್ಮನಿ ಗರ್ಭವಾಸ ಯೋನಿದ್ವಾರ ನಿಸ್ಸರಣಂ ದೋಷ. ಜನ್ಮದಲ್ಲಿ ಏನ್ ದೋಷ, ಏನ್ ಕಷ್ಟ ಅಂದ್ರೆ, ಮೊದಲನೇದು ಗರ್ಭವಾಸ ಮಾಡ್ಬೇಕು 9 ತಿಂಗಳು, ಅದೊಂದು ಕಷ್ಟ. ಎರಡನೇದು ತನಗೆ ಬರೋಕ್ ಕಷ್ಟ ಜಾಗನೇ ಇಲ್ಲ, ಆ ಜಾಗದಲ್ಲಿ ಒದ್ದಾಡಿ ಹಿಚ್ಕೊಂಡು ಕಿಂಚ್ಕೊಂಡು ಬರ್ಬೇಕು, ಭಾರಿ ಹಿಂಸೆ ಆಗತ್ತೆ. ತಾಯಿಗೂ ಒದ್ದಾಟ ಆಗತ್ತೆ, ಮಗುಗೂ ಒದ್ದಾಟ ಆಗತ್ತೆ, ಭಾರಿ ಕಷ್ಟ. ಅದು ಒತ್ಕೊಂಡು ಆಮೇಲೆ ಬಂದ ಮೇಲೆ ಉಸಿರಾಡಕ್ಕೆ ಆಗೋದಿಲ್ಲ. ತಾಯಿ ಹೊಟ್ಟೆದು ಯಾವುದೋ ಒಂದು ರೀತಿ ಒಂದು ಆಕ್ಸಿಜನ್ ಇದು ಉಸಿರಾಡ್ತಿದ್ನಲ್ಲ, ಇದಕ್ಕೆ ಹೊಂದ್ಕೋಬೇಕು ಅಂದ್ರೆ ಒತ್ತು ಇದನ್ನ ದೊಡ್ಡದು ಮಾಡ್ಕೋಬೇಕು. ಅದು ಅಳದೆ ಹೋದ್ರೆ ಅಳಿಸ್ತಾರೆ ಮಗುನ, ಅಳಿಸ್ಬೇಕು, ಚೆನ್ನಾಗಿ ಅಳ್ಬೇಕು. ಚೆನ್ನಾಗಿ ಹತ್ರ ಅದಕ್ಕೆ ಉಸಿರಾಟ ಆಡೋದಕ್ಕೆ ಅನುಕೂಲ ಆಗತ್ತೆ. ಅಳೋದು ಯಾರಿಗೆ ಬೇಕಪ್ಪ, ಅಳೋದು ಸಂತೋಷವಾ, ಅಳೋದು ಹಿತವಾ, ಆರೋಗ್ಯ ಇರ್ಬಹುದು ಮಗುವಿಗೆ. ಆದ್ರೆ ಅಳುವಾಗ ಆಗೋ ದುಃಖ ಕಷ್ಟ ಯಾರಿಗೂ ಬೇಡಪ್ಪ, ಈ ಜನ್ಮ ಖಂಡಿತ ಬೇಡ, ಯಾವಾಗೂ ಹುಟ್ಟಬೇಡ. ತಸ್ಯ ಅನುದರ್ಶನಂ ಆಲೋಚನಂ ಅದನ್ನು ಅನುದರ್ಶನ ಅಂದ್ರೆ ಆಲೋಚನೆ ಮಾಡೋದು. ಇಷ್ಟು ಕಷ್ಟ ಇದೆ ಹುಟ್ಟಲ್ಲಿ, ಇದು ತುಂಬಾ ಕಷ್ಟ ಇದೆ. ಅನ್ನು ಒಂದು ಯಾವುದೋ ಲಿಕ್ವಿಡ್ ಅಲ್ಲಿ ತೇಳ್ತಾ ಇರ್ತಾನೆ, ಅದು ಹೆಂಗಿದ್ದು ಅದಾಗಿರುತ್ತೆ. ಅಯ್ಯೋ ಅದು ಹೀಗೆ ಮುಗಿಸ್ಕೊಂಡು ಬರ್ಕೊಂಡು ಇದಾಗಿರುತ್ತೆ. ಅಯ್ಯಪ್ಪ ಮಗು ಆಗಿದೆ, ಏನ್ ಕಂಡ್ಬಿಡಕ್ಕಾಗಲ್ಲ, ಕಿವಿ ಕೇಳಿಸಲ್ಲ, ಹೊಟ್ಟೆ ಎಲ್ಲ ತಾಯಿ ತಿಂದ ಆಹಾರದ ನಾಭಿ ಮೂಲಕ ಹೋಗ್ತಾ ಇರುತ್ತೆ. ಅಯ್ಯಪ್ಪ ಏನ್ ಚಿತ್ರಪ್ಪ. ತಥಾ ಮೃತ್ಯು ದೋಷಾನುದರ್ಶನಂ ಅದೇ ರೀತಿ ಮರಣದಲ್ಲಿ ದೋಷವನ್ನು ಕಾಣೋದು. ಅಯ್ಯಪ್ಪ ಏನು ಮರಣ ಕಾಲದಲ್ಲಿ ಎಲ್ಲ ಸಂಧಿಗಳು ಕೂಡ ಸಡ್ಲವಾಗತ್ತೆ, ಕೈ ಕಾಲು ಸ್ವಾತಂತ್ರ್ಯ ಹೋಗುತ್ತೆ, ಸಂಕಟ ಆಗತ್ತೆ, ವಿಪರೀತ ಸಂಕಟ, ದಾಹ ವಿಪರೀತ ದಾಹ. ಎಷ್ಟು ನೀರು ಕುಡಿದು ದಾಹ ಹೋಗೋದೇ ಇಲ್ಲ, ದಾಹ. ತಥಾ ಜರಾಯಾಂ ಪ್ರಜ್ಞಾ ಶಕ್ತಿ ತೇಜೋ ನಿರೋಧ ದೋಷಾನುದರ್ಶನಂ ಪರಿಭೂತತಾ ಚ. ಪ್ರಜ್ಞೆ ಹೋಗ್ಬಿಡುತ್ತೆ, ವಯಸ್ಸಾಗ್ಬಿಟ್ರೆ ಹೆಸರೇ ಜ್ಞಾಪಕ ಆಗಲ್ಲ, ಎದುರಿಗೆ ಬಂದು ಯಾವ ಹೆಸರು ಜ್ಞಾಪಕ ಆಗಲ್ಲ, ಹಿಂದಿನೆಲ್ಲ ಮರ್ತು ಹೋಗ್ಬಿಡುತ್ತೆ. ಆಮೇಲೆ ಏನೇನೇನೋ ಜ್ಞಾಪಕ ಆಗ್ಬಿಡುತ್ತೆ. ಆಮೇಲೆ ಶಕ್ತಿ, ಕೈ ಕಾಲಲ್ಲಿ ನಡುಗುತ್ತೆ, ಏನ್ ತಗೊಳಕೋದು, ಒಂದು ಲೋಟ ನೀರು ಹಿಡ್ಕೊಳಕ್ಕೂ ನಡುಗ್ತಾ ಇರುತ್ತೆ. ಲೋಟ ನೀರು ಹಿಡ್ಕೊಳಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ಬಚ್ಚ ಮನೆ ಹೋಗ್ಬೇಕಾದ್ರು, ಟಾಯ್ಲೆಟ್ ಹೋಗ್ಬೇಕಾದ್ರು ಯಾರು ಹಿಡ್ಕೋಬೇಕು, ಇದಿಲ್ಲ, ಬಿದ್ದು ಬಿಡ್ತಾರೆ.
ಬಿದ್ಬಿಟ್ಟು ತಲೆ ಬಿಡಿ ಹೊಡ್ಕೊಂಡು ಪೆಟ್ಟಾಗತ್ತೆ. ಎಂತ ಕಷ್ಟ. ಆಮೇಲೆ ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಯಾರೋ ಹಿಡ್ಕೋಬೇಕು, ಅಲ್ಲಿ ಯಾರೋ ತೊಳಿಬೇಕು. ಅಯ್ಯೋ ಏನ್ ಕ್ಲೇಶ ಅಂದ್ರೆ ಯಾವ ಈ ತೇಜಸ್ ಕಾಂತಿ ಎಲ್ಲ ಈ ಚರ್ಮನೆಲ್ಲ ಒಂಥರ ಸುಕ್ಕ ಬಿಟ್ಟು ಇದಾಗ್ಬಿಟ್ಟು ಎಣ್ಣೆ ಹಾಕಿ ಹೊಳೆಯ ಶುರು ಆಗ್ಬಿಡುತ್ತೆ. ಈ ಇದ್ರ ಕಾಂತಿ ಹೋಗ್ಬಿಟ್ಟು ಮುಂಚಿನ ಯೌವನದ ಕಾಂತಿ ಹೋಗ್ಬಿಟ್ಟು ಎಣ್ಣೆ ಹಚ್ಚಿದ್ರೆ ಹೇಗಾಗುತ್ತೋ ಮೈ, ಆ ರೀತಿ ಒಂಥರ ಅಂತ ಈ ಚರ್ಮ ಈಗ ಹಾಗೆ ಹರ್ಕ ಬಂದ್ಬಿಡುತ್ತೆ. ಚರ್ಮದ ಬಿಗಿನೇ ಇರಲ್ಲ, ಹಂಗೆ ಗಾಯ ಆಗತ್ತೆ. ಅಪ್ಪ ಸ್ಟೇಜು ನಿರೋಧ, ಎಲ್ಲ ಶಕ್ತಿ ನಿರೋಧ ಆಗತ್ತೆ. ಮತ್ತೆ ಪರಿಭೂತತ, ತಿರಸ್ಕಾರ, ಎಲ್ಲರೂ ತಿರಸ್ಕಾರ ಮಾಡ್ತಾರೆ. ಪುತ್ರೋಪ್ಯಮಿತ್ರಾಯತೆ, ಮಕ್ಕಳು ಕೂಡ ಯೋ ಏನಾದ್ರು ಕೊಡೋ ಅಂತಾನೆ, ಗಂಟೆಗೆ ಏನಾದ್ರು ಕೊಡೋ ಅಂತಾನೆ. ಏನ್ ತಿಂತೀಯೋ ಮಾರಾಯ, ತಿಂತೀರೋ ಮಾರಾಯ, ತಿನ್ಬೇಡ ಹಾಕೊಳ್ಳೋ ಅಂತ ಮನೆಯೆಲ್ಲ ಬೈತಾರೆ. ಇವನಿಗೆ ಆ ಹಲ್ಲಿರಲ್ವಲ್ಲ, ಆ ಒಸಡೆಲ್ಲ ಕಚ್ತಾ ಇರತ್ತೆ ಕಡೆ, ಅದು ಮಾಡ್ತಿರ್ತಾರೆ. ಏನಾದ್ರು ಬಾಯಿಗೆ ಬೇಕು, ಅದು ತಿನ್ನಕ್ಕಾಗಲ್ಲ, ಆ ಬಾಯಿಗೆ ಇಟ್ಕೊಳಕ್ಕೆ ಕೊಡಲ್ಲ, ಕೊಟ್ಟು ಕೇಳಿದ್ರೆ ಬೈತಾರೆ, ತಿಂದ್ರೆ ದಕ್ಕೋದಿಲ್ಲ. ಅಯ್ಯೋ ಆಮೇಲೆ ಒಂದೊಂದ್ ದಿವಸ ಎಷ್ಟು ರಾಂಗ್ ಮೆಸೇಜ್ ಕೊಡುತ್ತೆ ಅಂದ್ರೆ, ಉಪ್ಪೆ ಹಾಕಿರ್ತಾರೆ, ಉಪ್ಪೆ ಹಾಕಿಲ್ಲ ಅಂತ ಬೈತಾನೆ. ಇನ್ನೊಂದ್ಸಲ ಖಾರನೇ ಇಲ್ಲ, ಉಪ್ಪೇ ಇಲ್ಲ, ಏನು ಇಲ್ಲ, ಸುಮ್ಮನೆ ತಿನ್ಕೊಂಡು ಹೋಗೋದು ಹಾಕ್ತಾ ಇದ್ದಾರೆ ಅಂತ ಅವನಿಗನ್ಸುತ್ತೆ. ಇನ್ನೊಂದ್ಸಲ ಇವು ಸಿಕ್ಕಾಪಟ್ಟೆ ಉಪ್ಪು, ಸಿಕ್ಕಾಪಟ್ಟೆ ಖಾರ ಅಂತ ಕೂಕೊಳ್ತಾನೆ. ಇವು ನಾಲಿಗೆ ತಪ್ಪು ಮೆಸೇಜ್ ಕೊಡುತ್ತೆ. ಬಾಕಿ ಎಲ್ಲ ಚೆನ್ನಾಗಿ ಊಟ ಮಾಡ್ತಿರ್ತಾರೆ, ವಯಸ್ಸಾದ್ಮೇಲೆ ಈ ನಾಲಿಗೆ ಸೆನ್ಸೇಷನ್ ಕಳ್ಕೊಂಡ್ಬಿಡುತ್ತೆ. ಸೆನ್ಸೇಷನ್ ಕಳ್ಕೊಂಡ್ಬಿಟ್ಟು ಒಂದೊಂದ್ಸಲ ಯುದ್ಧಕ್ಕಿಂತ ಜಾಸ್ತಿ ಆಗ್ಬಿಡುತ್ತೆ, ಒಂದೊಂದ್ಸಲ ಝೀರೋ ಆಗ್ಬಿಡುತ್ತೆ. ಅವಾಗ ಅಡುಗೆ ಎಲ್ಲ ಜರಿ ಹಂಗಾಗತ್ತೆ. ಅಡುಗೆ ಜರಿದ ಕೂಡ್ಲೇನೆ ಅಡುಗೆ ಮಾಡಿದವ್ರಿಗೆಲ್ಲ ಬೇಜಾರಾಗತ್ತೆ. ಅಯ್ಯೋ ಹೆಂಗ್ ಮಾಡಿದ್ರು ರುಚಿ ಆಗಲ್ಲ, ಹೆಂಗ್ ಮಾಡಿದ್ರು ಇಷ್ಟ ಆಗಲ್ಲ ಅಂತ ಅವ್ರು ಗೊಣ್ಕೊಳ್ತಾರೆ, ಅವ್ರಿಗೆ ಬೇಜಾರಾಗತ್ತೆ. ಅಯ್ಯೋ ಇದು ಏನ್ ಕ್ಲೇಶ ಅಂತಂದ್ರೆ ಅಪ್ಪಾ. ತಿರಸ್ಕಾರ, ಮಕ್ಕಳೆಲ್ಲ ಒಂದು ಕೋಲು ಇಟ್ಕೊಂಡು ಹೋಗ್ಬೇಕು ಅಂದ್ರೆ ಕೋಲ್ ಬಿದ್ದು ಬಿಡುತ್ತೆ. ಆ ಕೋಲ್ ತಗೊಳಕ್ಕೆ ಆಗಲ್ಲ, ಯಾರಾದ್ರೂ ಕೊಡ್ಬೇಕು. ಕೊಡೋ ಆ ಕೋಲ ಅಂದ್ರೆ ಕೂತ್ಕೋ ಚಪ್ ಕೂತ್ಕೋ, ಏನು ಬೇಡ ಅಂತ ಬೈತಾರೆ. ಕೋಲ್ ಎಷ್ಟು ಕಷ್ಟ ಆಗುತ್ತೆ ಅಯ್ಯಪ್ಪ. ಅಯ್ಯೋ ಗ್ರಹಚಾರ. ತಥಾ ವ್ಯಾಧಿಷು ಶಿರೋರೋಗಾದಿಷು, ತಥಾ ವ್ಯಾಧಿಷು ಶಿರೋರೋಗಾದಿಷು ಶಿರೋರೋಗಾದಿಷು ದೋಷಾನುದರ್ಶನಂ. ದೋಷಾನುದರ್ಶನಂ. ಹಾಗೆ ವ್ಯಾಧಿ ಶಿರೋರೋಗ. ನಮ್ಮೂರಲ್ಲಿ ಕೃಷ್ಣ ಭಟ್ರು ಅಂತ ಒಬ್ಬರಿದ್ರು. ಅವರಿಗೆ ಈ ಕಣ್ಣು ನಿಮಿತ್ತವಾಗಿ ತಲೆನೋವು ಬರ್ತಿತ್ತು. ಆ ತಲೆನೋವು ಎಷ್ಟು ಅಂತಂದ್ರೆ ಅವರು ಕಟ್ಟೆಗೆ ತಲೆ ಕುಟ್ಕೊಳ್ತಿದ್ರು. ಕಟ್ಟೆಗೆ ಹೋಗ್ಬಿಟ್ಟು ತಲೆ ಪಟಾಗಿ ಕುಟ್ಕೊಳ್ತಿದ್ರು. ನೆತ್ತಿ ಹೊಡೆದ್ಬಿಟ್ಟು ರಕ್ತ ಬರ್ತಿತ್ತು, ತಲೆನೋವು ಹೋಗ್ತಿರ್ಲಿಲ್ಲ ಅವರಿಗೆ. ಏನ್ ಮಾಡುದು ತಲೆನೋವು ಅಂತಂದ್ರೆ ಕಿಚ್ಕೊಳ್ತಾ ಇದ್ರು ಅಳುವಾಗ. ಅಯ್ಯೋ ನಂಗೆ ಆಗಲ್ಲ ಅಂತ ಕಿಚ್ಕೊಳ್ತಿದ್ರು ಆ ತಲೆನೋವು. ಕೊನೆ ಡಾಕ್ಟರ್ ಹತ್ರ ಹೋಗಿ ಆ ಕಣ್ಣಲ್ಲಿ ಏನೋ ದೋಷ ಆಗಿದೆ ಅಂತ ಹೇಳ್ಬಿಟ್ಟು ಕಣ್ಣಿಗೆ ಚುಚ್ಚಿ ಇದನ್ನ ತೆಗೆದು ಬಿಟ್ರು. ಆಮೇಲೆ ನೋವು ಹೋಯ್ತದೆ, ಕಣ್ಣಿಗೆ ಹೋಗ್ಬಿಡ್ದು. ಆಮೇಲೆ ಇನ್ನೊಂದು ಕಣ್ಣಿಗೂ ಬಂತು, ಆ ಕಣ್ಣು ಹೋಯ್ತು. ಆಮೇಲೆ ಸತ್ತೋದು ಆ ವಿಷಯ ಬೇರೆ. ಹೊಟ್ಟೆ ಮೇಲೆ ಆ ತಲೆನೋವು ಬಂದ್ರೆ, ಆ ಹೊಟ್ಟೆ ನೋವು, ಆ ಹಲ್ಲು ನೋವು, ರಾತ್ರಿ ಎಲ್ಲ ಮಲಗಿರ್ತಾರೆ, ಜುಮು ದುಡಿತಾ ಇರತ್ತೆ ಹಲ್ಲು. ಅಯ್ಯಪ್ಪಾ ದುಡಿಯತ್ತೆ ಅಂತಂದ್ರೆ, ಕಿತ್ತಿಸ್ಕೊಂಬರೋಣ ಅಂದ್ರೆ ನೋವಿದ್ದಾಗ ಕಿತ್ತಲ್ಲ ಅಂತಾರೆ ಡಾಕ್ಟ್ರು. ನೋವಿಲ್ದೇ ಇದ್ದಾಗ ಕಿತ್ತಿಸ್ಕೋಬೇಕು ಅಂತ ಅನ್ಸೋದೇ ಇಲ್ಲ. ನೋವಿಲ್ದೇ ಇದ್ದಾಗ ಯಾತ ಕಿತ್ತಿಸ್ಕೋಬೇಕೋ ಅನ್ಸುತ್ತೆ. ನೋವಿದ್ದಾಗ ನಮ್ಗೆ ಕಿತ್ತಿಸ್ಕೋಬೇಕು ಅಂದ್ರೆ ಕಿತ್ತಲ್ಲ, ನೋವಿದ್ದೆ ಮಾತ್ರ ಕೊಡ್ತಾರೆ. ಬಹಳ ಫಜೀತಿ. ಈ ಕಿವಿ ನೋವು ಬಂದ್ರೆ, ಈ ಕಾಲು ನೋವು ಬಂದ್ರೆ, ಅಯ್ಯೋ ಕಷ್ಟವೇ. ನಾವು ಅದು ವಾಸಿ ಇದು ವಾಸಿ ಅಂತೀವಲ್ಲ, ಯಾವುದು ವಾಸಿ ಅಲ್ಲ. ಅದದು ಬಂದಾಗ ಅದದ್ ನರಕ. ಅಯ್ಯೋ ಒಟ್ಟು ಮೇಲೆ ದೇಹಾಭಿಮಾನವೇ ಕಷ್ಟಮ್ಮ. ಇದೇನ್ ಕ್ಲೇಶ, ಇದೇನ್ ಒದ್ದಾಟ ಅಂತಂದ್ರೆ, ಇದು ಯಾತಕ್ಕೆ ಇದು ಈ ಪ್ರಾರಬ್ಧ ಈ ದೇಹ ಗಂಟು ಬಿದ್ದಿದೆಯೋ ನಮಗೆ ಅರ್ಥವಾಗಲ್ಲ. ಅವಿವೇಕದಿಂದ ಸ್ವಪ್ನದ ದೇಹದಂತೆ ಈ ದೇಹ ನಾನು ಅಂದ್ಕೊಂಡ್ಬಿಟ್ಟು ಇದಕ್ಕೆ ಬಂದಂತ ದುಃಖ ನನ್ನ ದುಃಖ ಅಂದ್ಕೊಂಡು ಇದಕ್ಕೆ ಪರಿಹಾರಕ್ಕಾಗಿ ಒದ್ದಾಡ್ತಾ ಯಾರ್ಯಾರಿಗೋ ಅಂಗ್ಲಾಶಿ ಬೇಡಿ ನೀನ್ ಮಾಡ್ರಿ ಸಹಾಯ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದೀವಲ್ಲ. ಎಷ್ಟು ಮನುಷ್ಯನಿಗೆ ಪಾರತಂತ್ರ, ಎಷ್ಟು ದುಃಖ, ಎಷ್ಟು ಅವಿವೇಕ. ಮೊದಲು ನಾವೇ ಅಲ್ಲ, ನಮ್ದೇ ಅಲ್ಲ, ಅದು ಇಲ್ಲವೇ ಇಲ್ಲ. ಇಲ್ಲದೆ ದೇಹ ಅದು ಇದೇ ಅನ್ಕೊಳ್ಳೋದು, ಇದೇ ಅನ್ಕೊಂಡ್ಬಿಟ್ಟು ನಾನು ಅನ್ಕೊಂಡ್ಬಿಟ್ಟು ಅದರಲ್ಲಿ ಆಗುವಂತಹ ಎಲ್ಲಾ ಸುಖ ದುಃಖಗಳು ನಂದೇ ಅನ್ಕೊಳ್ಳೋದು. ಆ ದುಃಖ ಪರಿಹಾರಕ್ಕಾಗಿ ಯಾರ್ಯಾರನ್ನೋ ಕಾಡು ಬೇಡೋದು, ಅವರು ತಿರಸ್ಕಾರ ಮಾಡಿ ಬೈದು ಅಂದ್ರೂ ಕೂಡ ಅದನ್ನ ಅವಮಾನ ಆದ್ರೂ ಸಹಿಸ್ಕೊಳ್ಳೋದು. ಅಯ್ಯಪ್ಪ ಇದೆಲ್ಲ ಬೇಕಾ ನಮ್ಗೆ? ಯಾಕೆ ಬೇಕು?
ಶಿರೋರೋಗ ಮುಂತಾದವು ದೋಷವನ್ನು ಕಾಣುವುದು ಇದೆ. ವೈರಾಗ್ಯ ತಂದ್ಕೊಂಡು ಹೇಳ್ತಿದ್ದಾನೆ ಭಾಷ್ಯಕಾರರು. ಆದಷ್ಟು ಇವುಗಳಲ್ಲಿ ತಾತ್ಸಾರ ತಂದ್ಕೊಂಡು ನೆಗ್ಲೆಕ್ಟ್ ಮಾಡಿ ಉದಾಸೀನ ಮಾಡಿ ಭಗವಂತನನ್ನು ಅನವರತವಾಗಿ ಪ್ರಾರ್ಥನೆ ಮಾಡ್ಕೊಂಡು ನಿರಂತರವಾಗಿ ಪರಮಾತ್ಮ ದಯೆ ತೋರೋ, ಕರುಣಿಸೋ, ಅನುಗ್ರಹ ಮಾಡೋ, ನನಗೆ ನಿನ್ನ ತತ್ವ ಪರಿಚಯ ಮಾಡಿಸ್ಕೊಡಪ್ಪ, ನನಗೆ ನಿನ್ನನ್ನು ಅರ್ಥ ಮಾಡಿಸ್ಕೊಡು, ನನಗೆ ನೀನು ಆಗಿದೆಯಾ ನಂಗೆ ಗೊತ್ತಾಗ. ಉಪನಿಷತ್ತಲ್ಲ ಈ ರೀತಿ ಹೇಳುತ್ತೆ, ನೀವು ಅಂತರು ಈ ರೀತಿ ಹೇಳ್ತಾರೆ, ನನಗೆ ಮಾತ್ರ ಅರ್ಥವಾಗ್ತಿಲ್ಲ, ನೀನು ಅರ್ಥ ಮಾಡಿಸ್ಕೊಡಪ್ಪ ಅಂತ ಹೇಳಿ ನಮ್ಮ ಕನ್ನಡ ಭಾಷೆಯಲ್ಲಿ ಕೇಳ್ಕೊಂಡ್ರು ತಪ್ಪಿಲ್ಲ. ಏನು ಸಂಸ್ಕೃತ ಭಾಷೆ ಸ್ತೋತ್ರ ಹೇಳಬೇಕಾಗಿಲ್ಲ, ಭಜನೆ ಮಾಡಬೇಕಾಗಿಲ್ಲ. ಅನವರತವಾಗಿ ಅಪ್ಪ ಪರಮಾತ್ಮ ನಾನು ನಿನ್ನ ಮಗಳು ಕಣೋ, ನಾನು ನಿನ್ನ ಮಗ ಕಣೋ, ನನ್ನನ್ನು ಉದ್ಧಾರ ಮಾಡೋ, ನನ್ನನ್ನು ಕರುಣೆ ತೋರಿಸೋ, ನಾನು ಮಾಡೋ ಕೆಲಸದಲ್ಲಿ ನೀನು ಸೇವೆ ಮಾಡಪ್ಪ, ನನಗೆ ಯಾವಾಗಲೂ ನನಗೆ ನಿನ್ನ ಸ್ಮರಣೆ ಕೊಡು, ನಿನ್ನನ್ನು ಉದ್ಧಾರ ಮಾಡಪ್ಪ, ಅನುಗ್ರಹ ಮಾಡು, ಕರುಣೆ ತೋರಿಸು ಅಂತ ಕೇಳ್ಕೊಳ್ತಾ ಇರ್ಬೇಕು. ಯಾವತ್ತೋ ಪುಣ್ಯಾತ್ಮನಿಗೆ ಕರುಣಾಳು ಅಂತಾರೆ, ದಯಾಮಯ ಅಂತಾರೆ. ಅದು ಯಾವ ದಯೆ ತೋರಿಸ್ತಾನೋ ನಮ್ಗಂತೂ ಗೊತ್ತಿಲ್ಲ. ದಿನ ಕೇಳ್ಕೊಳ್ಳೋದಂತೂ ನಾವು ಮಾಡ್ತಾ ಇರಬೇಕು. ಈ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಮಾಡಿದ್ಮೇಲೆ ಯಾವತ್ತೋ ಪುಣ್ಯಾತ್ಮನಿಗೆ ಯಾವ ಮಹಾತ್ಮ ಸಿಕ್ಕಿ ಯಾರೋ ಅನುಗ್ರಹ ಮಾಡಿ ಮಾಡ್ತಾರೆ. ಅಲ್ಲಿವರೆಗೂ ಕಾಯ್ಬೇಕು. ಅದಕ್ಕೆ ನಾವು ಭಗವಂತನ ಬೈದ್ರು ಆಗಲ್ಲ, ಹೊಗಳಿದ್ರು ಆಗಲ್ಲ. ಹೊಗಳಿದ್ರು ಯಾವತ್ತು ಕೊಡ್ತಾನೋ ಅವತ್ತೇ ಕೊಡೋದು, ಯಾವ ಬೈದ್ರು ಏನು ಆಗಲ್ಲ. ನಮ್ಗೆ ಯಾವತ್ತು ನಮ್ಗೆ ಆಗ್ಬೇಕು ಅಂತಿದೆಯೋ ಅದಕ್ಕೆ ಇವತ್ತಿಂದ ಸ್ತೋತ್ರ ಮಾಡ್ತಾ ಹೋಗ್ಬೇಕು, ಅವನು ಕೊಂಡಾಡ್ತಾ ಹೋಗ್ಬೇಕು, ಕೇಳ್ಕೊಳ್ತಾ ಹೋಗ್ಬೇಕು ಅಷ್ಟೇ. ಇಷ್ಟೇ ನಮ್ ಡ್ಯೂಟಿಯ ಹೊರತು ಯಾವತ್ತಾಗತ್ತೆ ಅಂತ ಏನು ಗೊತ್ತಿಲ್ಲ. ತಥಾ ದುಃಖೇಶು ಅಧ್ಯಾತ್ಮ ಅಧಿಭೂತ ಅಧಿದೈವ ನಿಮಿತ್ತೇಶು. ತಥಾ ದುಃಖೇಶು ಅಧ್ಯಾತ್ಮ ಅಧಿಭೂತ ಅಧಿದೈವ ನಿಮಿತ್ತೇಶು. ಹಾಗೆ ದುಃಖಗಳಲ್ಲಿ ಅಂದ್ರೆ ಅಧ್ಯಾತ್ಮ ದುಃಖ ಅಂದ್ರೆ ದೇಹದಿಂದ ಒಳಗೆ ದುಃಖ, ಅಧಿಭೂತ ಅಂದ್ರೆ ಸೆಕೆ, ಚಳಿ, ಮಳೆ ಇತ್ಯಾದಿ ಕ್ಷಾಮಡಾಮರಗಳು. ಅಧಿದೈವ ದುಃಖ ಅಂದ್ರೆ ಸಿಡ್ಲು, ಇದು ಬೆಳೋದು, ಉತ್ಪಾತ ಆದಿಗಾಗೋದು, ಇವುಗಳೆಲ್ಲ ಅಧಿದೈವ ದುಃಖ. ಹೀಗೆ ಅಧಿದೈವ ದುಃಖ, ಅಧಿಭೂತ ದುಃಖ, ಅಧ್ಯಾತ್ಮ ದುಃಖ ಅಂತ ತಾಪತ್ರಯ. ಇವುಗಳಲ್ಲಿ ದೋಷವನ್ನು ಕಾಣೋದು ಅಂತ ಒಂದರ್ಥ. ಅಥವಾ ದುಃಖಾನ್ಯವ ದೋಷ ದುಃಖ ದೋಷ, ಅಥವಾ ದುಃಖಾನ್ಯೇವ ದೋಷ ದುಃಖ ದೋಷ. ಜನ್ಮ ಮೃತ್ಯು ಜರಾ ವ್ಯಾಧಿಗಳಲ್ಲಿ ದುಃಖ ಅನ್ನೋದೇ ದೋಷ ಅಂತ ಎರಡನೇ ಅರ್ಥ. ಮೊದಲನೇ ಅರ್ಥ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ, ಇವುಗಳಲ್ಲಿ ದೋಷ ಅಂತ ಅರ್ಥ ಮಾಡಿದ್ರು. ದುಃಖಗಳೇ ದೋಷ ಅಂತ ಎರಡನೇ ಅರ್ಥ. ತಸ್ಯ ಜನ್ಮಾದಿಷು ಪೂರ್ವವದ್ ಅನುದರ್ಶನಂ. ತಸ್ಯ ಜನ್ಮಾದಿಷು ಪೂರ್ವವದ್ ಅನುದರ್ಶನಂ. ಆ ದುಃಖವೆಂಬ ದೋಷವನ್ನ ಜನ್ಮಾದಿಗಳು ಒಂದೊಂದಕ್ಕೂ ಪ್ರತ್ಯೇಕವಾಗಿ ಅನ್ವಯ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ ಅಂತ ಇದ್ದಾರೆ. ಹೇಗೆ? ದುಃಖಂ ಜನ್ಮ, ದುಃಖಂ ಮೃತ್ಯು, ದುಃಖಂ ಜರಾ, ದುಃಖಂ ವ್ಯಾಧಯ. ದುಃಖಂ ಜನ್ಮ, ದುಃಖಂ ಮೃತ್ಯು, ದುಃಖಂ ಜರಾ, ದುಃಖಂ ವ್ಯಾಧಯ. ಹುಟ್ಟು ಅನ್ನೋದು ದುಃಖ, ಮರಣ ಅನ್ನೋದು ದುಃಖ, ಜರ ಮುಪ್ಪು ಅನ್ನೋದು ದುಃಖ, ವ್ಯಾಧಿಗಳಂತೂ ದುಃಖ ಪ್ರತ್ಯಕ್ಷ. ಮುಪ್ಪಲು ದುಃಖ ಪ್ರತ್ಯಕ್ಷ. ನಮಗೆ ಜನ್ಮದಲ್ಲಿ ಮತ್ತೆ ಅದು ಎರಡರಲ್ಲೇ ಒಂದರಲ್ಲೇ ಜನ್ಮದಲ್ಲಿ ದುಃಖ ಒಂದು ಗೊತ್ತಿಲ್ವೇ ಹೊರತು ಈ ಮುಪ್ಪು, ವ್ಯಾಧಿ, ಮೃತ್ಯು ಮೂರಲ್ಲಿ ದುಃಖ ಇರೋದು ಪ್ರತ್ಯಕ್ಷ. ಅದನ್ನು ಈಗ ತಂದ್ಕೊಳ್ಳಿ ಅಂತ ಇದ್ದಾರೆ, ಅವಾಗ ಬಂದಾಗಲ್ಲ. ಅಡ್ವಾನ್ಸ್ ಈಗಲೇ ಯಾವತ್ತು ಮೃತ್ಯು ಬರುತ್ತೋ ವಾರ್ಧಕ್ಯ ಬರುತ್ತೋ ಗೊತ್ತಿಲ್ಲ. ಈಗ ಸ್ವಸ್ಥಾವಸ್ಥೆಯಲ್ಲಿ ಇದ್ದಾಗಲೇನೆ ಆದಷ್ಟು ಇವುಗಳಲ್ಲಿ ದೋಷವನ್ನು ಕಂಡುಕೊಂಡು ಇದನ್ನು ಕಂಡ್ಕೊಂಡ್ತಾ ಕೂತ್ಕೊಂಡು ಇದೇ ಕೆಲಸ ಆಗ್ಬಿಡುತ್ತೆ. ಅದಕ್ಕೆ ಬದಲು ಭಗವತ್ ಪ್ರೇಮನ್ನು ಬೆಳೆಸಕ್ಕೆ ಕೂತ್ಕೊಂಡ್ಬಿಡೋದು, ಮರ್ತು ಬಿಡ್ಬೇಕು. ಇದನ್ನ ನಗರಬೇಡಿ. ಭಗವಂತ ಇಷ್ಟ ದೇವತೆಯನ್ನ ಒಂದು ಗಣಪತಿಯೋ, ರಾಮನೋ, ಶಿವನೋ, ನಾರಾಯಣನೋ, ದೇವಿಯೋ ಏನೋ ಒಂದನ್ನ ಎಲ್ಲ ಭಗವಂತನೇ ಭಕ್ತರಿಗೋಸ್ಕರ ತೋರ್ಕೊಡುವಂಥ ಒಂದೊಂದು ದೇವತಾ ರೂಪ. ಆ ಒಂದು ಇಷ್ಟ ದೇವತಾ ರೂಪವನ್ನು ಹಿಡ್ಕೊಂಡು ಅನವರತವಾಗಿ ಬೇಡ್ಕೊಳ್ತಾ, ಪ್ರಾರ್ಥನೆ ಮಾಡ್ಕೊಳ್ತಾ, ಸ್ತೋತ್ರ ಮಾಡ್ಕೊಳ್ತಾ ನಿರಂತರ ಅದನ್ನ ಮಾಡ್ತಾ ಇದ್ಬಿಟ್ರೆ ಆಟೋಮೆಟಿಕ್ ಇದೇ ಹೋಗ್ಬಿಡತ್ತೆ, ಇದರ ಯೋಚನೆಯೇ ಹೋಗ್ಬಿಡುತ್ತೆ. ಜನ್ಮ ಮೃತ್ಯು ಜರಾ ವ್ಯಾಧಿಗಳ ಚಿಂತೆಯೇ ಹೊರಬಿಡುತ್ತೆ. ಅದು ಬೆಸ್ಟು. ಇದು ಒಂದೊಂದಲ್ಲೂ ದೋಷ ನೋಡ್ತಾ ಕೂತ್ಕೊಂಡ್ರೆ ಇದು ಮುಗಿಯೋದೆಲ್ಲ ಆಗೋದೆಲ್ಲ, ತುದಿ ಇಲ್ಲ, ಇದಕ್ಕೆ ಕೊನೆ ಇಲ್ಲ. ಆಯ್ತಾ? ನಿರಂತರ ಹಾಗೆ ಮೈಚಾನನ್ಯ ಯೋಗೇನ ಭಕ್ತರ ವಿಚಾರ ಮುಂದೆ ಬರುತ್ತೆ 11ನೇ ಕವಿ. ಅದು ಹೆಚ್ಚಿನ ಸಾಧನ. ದುಃಖ ನಿಮಿತ್ತತ್ವ ಜನ್ಮಾದಯೋ ದುಃಖಂ. ದುಃಖ ನಿಮಿತ್ತತ್ವಾತ್ ಜನ್ಮಾದಯೋ ದುಃಖಂ. ಪುನಃ ಸ್ವರೂಪೇಣೈವ ದುಃಖಂ ಇತಿ. ಪುನಃ ಸ್ವರೂಪೇಣೈವ ದುಃಖಂ. ದುಃಖಕ್ಕೆ ಕಾರಣವಾದ್ರಿಂದ ದುಃಖ ಅಂತ ಇದ್ದೀವಿ ಹೊರತು ಸ್ವರೂಪದಿಂದ ಹುಟ್ಟಿದ ಮಗುವೇ ದುಃಖ ಅಂತ ಅರ್ಥ ಅಲ್ಲ. ಹುಟ್ಟಿದ ಮಗುವನ್ನೇ ದುಃಖ ಅಂತ ಹೇಳಿಲ್ಲ. ಹುಟ್ಟಿದ ಮಗುವಿಗೆ ಹುಟ್ಟುವಾಗ ಹುಟ್ಟಿದ ಮೇಲೆ ದುಃಖದ ಪರಂಪರೆ ಬಂದೇ ಬರುತ್ತೆ. ಹುಟ್ಟುವಾಗ ಗರ್ಭವಾಸದು ಯೋನಿ ನಿಸ್ಸರಣ ಮತ್ತೆ
ಶಿಶುವಾಗಿದ್ದಾಗ ಅಲ್ಲಿ ಕಿವಿ ನೋವು, ಇವೆ ಕಚ್ಚೋದು, ಇನ್ನೊಂದಾಗೋದು ಏನಾದ್ರು ಅನುಭವಿಸಲೇಬೇಕಲ್ಲ. ಹಾಗಾದ್ರಿಂದ ಅದಾದ್ಮೇಲೆ ಹುಟ್ಟು ಆದ್ಮೇಲೆ ಈ ದುಃಖಗಳೆಲ್ಲ ಬರುತ್ತೆ ಅಂತ. ಆದ್ರಿಂದ ಹುಟ್ಟು ಸ್ವರೂಪವೇ ದುಃಖ ಅನ್ಕೋಬೇಡಿ. ಹುಟ್ಟಿನಿಂದ ದುಃಖ ಉಂಟಾಗತ್ತೆ, ದುಃಖಕ್ಕೆ ನಿಮಿತ್ತ ಹುಟ್ಟು ಮುಂತಾದವುಗಳು, ಅದನ್ನ ದುಃಖ ನಾವು ಕರಿತಾ ಇದ್ದೀವಿ. ಅದು ಕೆಲವು ಸ್ವರೂಪದಿಂದಲೇ ದುಃಖ. ಮೃತ್ಯು ಇದೆಯಲ್ಲ, ಮೃತ್ಯು ಮರಣ ಅನ್ನೋದು ಸ್ವರೂಪದಿಂದೇ ದುಃಖ, ವ್ಯಾಧಿ ಸ್ವರೂಪದಿಂದೇ ದುಃಖ. ಇದು ಮಾತ್ರ ಜರ ಅನ್ನೋದು ಅದು 60ಕ್ಕೆ ಬರ್ಬೋದು, 70ಕ್ಕೆ ಬರ್ಬೋದು, 80ಕ್ಕೆ ಬರ್ಬೋದು. ಕೆಲವು ಜನ 80 ಗಟ್ಟುಮುಟ್ಟಾಗಿ ಇರ್ತಾರೆ, 75 ಅದು ಒಂದೊಂದು ದಿವಸ ಏನೋ ವ್ಯತ್ಯಾಸ ಆಗುತ್ತೆ ದೇಹದಲ್ಲಿ. ಅದು ಎಲ್ರಿಗೂ ಆಗೋ ಹಾಗೆ ಅವ್ರಿಗೂ ಆಗತ್ತೆ. ಅದು ಕೆಲವು ಜನಗಂತೂ 70 ಆಗ್ಬಿಟ್ರೆ 75 ಆಗ್ಬಿಟ್ರೆ ಒದ್ದಾಡ್ತಾರೆ ಅಂದ್ರೆ ಯಪ್ಪ ಶತ್ರುಗೂ ಬೇಡ ಒದ್ದಾಟ, ಅಷ್ಟು ಒದ್ದಾಡ್ತಾರೆ ಪಾಪ, ತುಂಬಾ ಕಷ್ಟಪಡ್ತಾರೆ. ಅಲ್ಲಿರಲ್ಲ, ಕಣ್ಕಾಣಿಸಲ್ಲ, ಕಿಂಚಿಸಲ್ಲ, ನಡೆಯೋಕ್ಕಾಗಲ್ಲ, 108 ಕಾಯಿಲೆ, BP, ಶುಗರು. ಯಪ್ಪ ಸೈನಲ್ಲಿ ಇಟ್ಕೊಂಡ್ಬಿಡ್ಬೇಕು, ಆ ಕಷ್ಟದ ಸೈನಲ್ಲಿ ನುಂಗ್ಬಿಟ್ಟು ಕಣ್ಮಿಸ್ಕೊಂಡ್ಬಿಡ್ಬೇಕು. ಇನ್ನೊಬ್ಬರಿಗೂ ಕಷ್ಟ ಪಡ್ಕೊಂಡು ನಾವು ಒದ್ದಾಡ್ಕೊಂಡು ಏನಪ್ಪ ಇರಬೇಕು. ಅದೇನೋ ಶಾಸ್ತ್ರಕಾರ ಬೈತಾರೆ, ಆತ್ಮಹತ್ಯೆ ಮಾಡ್ಕೊಂಡ್ರೆ, ಸೈನಲ್ಲಿ ತಗೊಂಡ್ರೆ ಅದು ಆತ್ಮಹತ್ಯೆ ಆಗತ್ತೆ, ಅಧೋ ಜನ್ಮ ಆಗತ್ತೆ, ಪಾಪ ಜನ್ಮ ಬರುತ್ತೆ ಅಂತ. ಈ ಅನುಭವಿಸೋಕ್ಕಾಗಲ್ಲ. ಈ ಸಾಯಕ್ಕೂ ಸ್ವಾತಂತ್ರ್ಯ ಇಲ್ಲ, ಸಾಯಕ್ಕೂ ಬಿಡಲ್ಲ ಅವರು. ಈ ಅನುಭವಿಸು ಅಂತಾರೆ. ಯಪ್ಪ ಏನ್ ಕ್ಲೇಶ ಮಾಡ್ತಾರೆ, ಉಪವಾಸ ಮಾಡೋ ಕಷ್ಟಗಳು. ಉಪವಾಸ ಹೇಳಿ ಬಂದ್ಬಿಟ್ಟಿದ್ಯಾ, ಇರು 2 ದಿವಸ ಉಪವಾಸ ಹೆಂಗೆ ಅದೊಂದು ಎರಚಿರೋದು, ಉರಿ ಹೊತ್ಕೊಂಡ್ಬಿಡುತ್ತೆ. ಹುಡುಗಾಟ. ಇದು ಪಾಯ್ಸನ್ ಸೈನಟ್ ತಗೊಳ್ತಿದ್ಯಲ್ಲ, ಅದು ಒಂದು ಕ್ಷಣ, ಒಂದು ನಿಮಿಷ ಅಷ್ಟೇ. ಆಮೇಲೆ ಏನಿಲ್ಲ. ಇನ್ನು ನೇಣು ಹಾಕೊಳ್ಳೋದಾಗಲಿ, ನೀರಲ್ಲಿ ಮುಳುಗೋಗೋದಾಗಲಿ, ಬೆಂಕಿ ಸುಟ್ಕೊಳ್ಳೋದಾಗಲಿ, ಅಯ್ಯೋ ಎಷ್ಟು ಕಷ್ಟ ಅದಲ್ಲ. ಅಯ್ಯೋ ತುಂಬಾ ಕಷ್ಟ ಮಾರಾಯ. ಏನು ಮಾಡಕ್ಕಾಗಲ್ಲ, ಇರ್ಬೇಕು, ಅನುಭವಿಸ್ಬೇಕು. ಅಂದ್ರೆ 2 ಕಷ್ಟ ಇದ್ದಾಗ ನಮಗೂ ಕ್ಲೇಶ, ನಮ್ಗೆ ಮಾಡೋರಿಗೂ ಕ್ಲೇಶ. ನಮ್ಗೆ ಅದನ್ನ ನೋಡೋಕೆ ಇನ್ನೂ ಕ್ಲೇಶ ಆಗುತ್ತೆ. ನಮ್ಗೆ ಮಾಡ್ತಾರಲ್ಲ, ಅಲ್ಲ ಬೆಡ್ಡಲ್ಲೇ ಮಲಮೂತ್ರ ಆದಾಗ ಅದನ್ನ ಕ್ಲೀನ್ ಮಾಡಕ್ ಬರ್ತಾರಲ್ಲ, ಪಾಪ ಅವ್ರು ಎಷ್ಟು ಅಸಹ್ಯ ಪಡ್ಕೊಳ್ತಾರೋ, ಎಷ್ಟು ಬೇಜಾರು ಮಾಡ್ಕೊಳ್ತಾರೋ ಏನು. ಅದನ್ನ ಇವನು ಗೊತ್ತಾಗುತ್ತೆ ಇವನಿಗೂ, ಅದು ಏನು ಮಾಡಕ್ಕಾಗಲ್ಲ. ತಿನ್ನಿಸ್ಬೇಕು, ತಿನ್ನಕ್ಕೂ ಆಗಲ್ಲ. ತಿನ್ನಿಸ್ಬೇಕು, ಹೊರಬೇಕು, ಸ್ನಾನ ಮಾಡಿಸ್ಬೇಕು, ದಿನಾ ಬೆಡ್ಸೋದಾಗತ್ತೆ, ಪೌಡರ್ ಹೊಡಿಬೇಕು, ಇದು ಮಾಡ್ಬೇಕು. ರಾಮ, ಕ್ರಿಮಿ ಬೇರೆ ಆಗತ್ತೆ, ಹುಳ ಆಗತ್ತೆ, ಅದೆಲ್ಲ ಕ್ಲೀನ್ ಮಾಡ್ಬೇಕು. ಅಯ್ಯಪ್ಪ ಕೆಟ್ಟ ವಾಸನೆ, ಬಾಯೆಲ್ಲ ಕೆಟ್ಟ ವಾಸನೆ ಇರ್ತದೆ. ಓ ಯಪ್ಪ ಆತ್ಮ, ಏನಪ್ಪ ಇದು, ಬಹಳ ಕಷ್ಟ. ಏವಂ ಜನ್ಮಾದಿಷು ದುಃಖದೋಷಾನುದರ್ಶನಂ, ದೇಹೇಂದ್ರಿಯ ವಿಷಯ ಭೋಗೇಶು ವೈರಾಗ್ಯಂ ಉಪಜಾಯತೆ. ಜನ್ಮಾದಿಗಳಲ್ಲಿ ಯಾರು ದುಃಖವನ್ನು ಕಾಣುವುದನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತಾನೋ ಅವನಿಗೆ ಕಾಲಕ್ರಮೇಣ ದೇಹೇಂದ್ರಿಯ ಮನೋಬುದ್ಧಿಗಳ ಸುಖದಲ್ಲೂ ಇವುಗಳ ಅಭಿಮಾನದಲ್ಲೂ ವೈರಾಗ್ಯ ಉಂಟುತ್ತದೆ. ದೇಹೇಂದ್ರಿಯ ಮನೋಬುದ್ಧಿಗಳ ವಿಷಯದಲ್ಲಿ, ದೇಹೇಂದ್ರಿಯ ವಿಷಯ ಇದೆಯಲ್ಲ, ಯೋ ಸಿನಿಮಾ ನೋಡ್ಬೇಕು ಬೇಡ, ಸಂಗೀತ ಬೇಡ, ಹೋಟ್ಲು ಹೋದ್ ಬೇಡ, ಏನ್ ಬೇಕು ಅಂತಂದ್ರೆ ಶಾಂತಿ ಸುಖ ನೆಮ್ಮದಿ ಬೇಕು. ಶಾಂತಿ ಸುಖ ನೆಮ್ಮದಿ ಬೇಕಾದ್ರೆ ಏನ್ ಮಾಡ್ಬೇಕು, ಅದು ಎಲ್ಲಿದೆಯೋ ಅಲ್ಲಿಗೆ ಹೋಗ್ಬೇಕು. ಹೇಗೆ ತಂಪು ಬೇಕು ಅಂದ್ರೆ ತಂಪಾದ ಪದಾರ್ಥವನ್ನು ತಗೋಬೇಕು, ತಂಪಾದ ಜಾಗದಲ್ಲಿ ಇರಬೇಕು. AC ರೂಮಲ್ಲಿ ಇದ್ರೆ ತಂಪಾಗತ್ತೆ, ತಣ್ಣಗಿರ್ತಕ್ಕಂಥ ನೀರು ಕುಡಿದ್ರೆ ತಂಪಾಗತ್ತೆ. ತಂಪು ಬೇಕು ಅಂದ್ರೆ ತಂಪಾದ ಪದಾರ್ಥ ಹೇಗೆ ತಗೋಬೇಕು, ತಂಪಾದ ಹೋಗ್ಬೇಕು. ಹಾಗೆ ಶಾಂತಿ ಸುಖ ನೆಮ್ಮದಿ ಬೇಕು ಅಂದ್ರೆ ಅದು ಎಲ್ಲಿದೆ, ಅದಿರೋದು ಒಂದೇ ಜಾಗದಲ್ಲಿ, ಅದು ಭಗವಂತನ ಒಂದರಲ್ಲೇ ಇರೋದು. ಇನ್ನೆಲ್ಲೂ ಶಾಂತಿ ಇಲ್ಲ, ಸುಖ ಇಲ್ಲ, ನೆಮ್ಮದಿ ಇಲ್ಲ, ಆನಂದ ಇಲ್ಲ. ಅದು ಬೇಕು ಅಂತ ಆಸೆ, ಅದಕ್ಕೆ ನಾವು ಪಡ್ಕೊಳ್ಳೋಕ್ಕೆ ಏನೂ ತಪ್ಪಾದ ಪ್ರಯತ್ನ ಮಾಡ್ತೀವಿ. ವಿಷಯ ಕಡೆಯಿಂದ ಹೋಗ್ತೀವಿ, ವಿಷಯ ಕಡೆಯಿಂದ ಸುಖ ಶಾಂತಿ ನೆಮ್ಮದಿ ಅಂತ. ಅದ್ರ ಬರೀ ದುಃಖವೇ ಕಷ್ಟವೇ ನಮ್ಗೆ ಕಟ್ಟಿಟ್ಟ ಬುತ್ತಿ. ಅದು ಗೊತ್ತಾಗ್ತಾನೆ ಇಲ್ಲ, ತಪ್ಕೊಳ್ತಾ ಇದ್ದಾರೆ. ಹಾಗಾಗಿ ದೇಹೇಂದ್ರಿಯ ವಿಷಯ ಭೋಗದಲ್ಲಿ ವೈರಾಗ್ಯ ಉಟ್ಕೊಂಡ್ಬಿಟ್ರೆ ಆವಾಗ ಸಹಜವಾಗಿ ಏನಾಗುತ್ತೆ, ಭಗವಂತನ ಪ್ರೇಮ ಉಕ್ಕಕ್ಕೆ ಶುರು ಆಗುತ್ತೆ. ಭಗವಂತನ ಪ್ರೇಮ ಸಹಜವಾಗಿ ಉಕ್ಕು ಬಿಡ್ತು ಅಂತಂದ್ರೆ, ಆರಂಭದಲ್ಲಿ ಪ್ರಯತ್ನ ಪೂರ್ವಕವಾಗಿ ಉಕ್ಕತ್ತೆ, ಆಮೇಲೆ ಸಹಜವಾಗಿ ಉಕ್ಕು ಬಿಡ್ತು ಅಂತಂದ್ರೆ ಇನ್ ಬಿಡೋದೇ ಇಲ್ಲ, ಅವನು ಅಲ್ಲೇ ಇದ್ದು ಬಿಡ್ತಾನೆ. ಆಗ ಅವನು ನೆಮ್ಮದಿಯಾಗಿರ್ತಾನೆ. ಏನೇ ಕಾಯಿಲೆ ಕಸಾಲೆ ಬಂದ್ರು ನಿಭಾಯಿಸ್ತಾನೆ, ಏನೇ ಅವಮಾನ ಆದ್ರು, ತಿರಸ್ಕಾರ ಆದ್ರು, ಎಷ್ಟೇ ಕಷ್ಟ ಆದರೂ
ಎಲ್ಲ ಅರ್ಥವಾಗುತ್ತೆ ಅವನಿಗೆ, ಇದಿಷ್ಟೇ ಇದ್ರ ಹಣೆ ಬರ ಅಂತೇಳಿ ಗೊತ್ತು ಮಾಡ್ಕೊಂಡು ಯಾರು ಸೇವೆ ಮಾಡ್ಲಿ ಬಿಡ್ಲಿ ನಂಗೆ ಏನು ಬೇಜಾರಾಗಲ್ಲ. ನಮ್ಮ ಗುರು ಹೇಳ್ತಿದ್ರು, ನನಗೆ ಅಕಸ್ಮಾತ್ ಕೈಕಾಲು ಬಿದ್ದರೆ ಯಾರು ಏನು ಮಾಡಬೇಡಿ, ಹಾಗೆ ಇವಾಗ ಮಾಡದೇ ಇದೆ ಹೆಂಗೆ ಇದು, ಇವಾಗ ಹೇಗೋ ಏನು ಒಂದ್ 2 ದಿವಸ ಇರುತ್ತೆ, 3 ದಿವಸ ಆಮೇಲೆ ಸತ್ತು ಹೋಗ್ತೀನಿ ಅಷ್ಟೇ ತಾನೇ ಇದು, ಅಯ್ಯೋ ನಮ್ಗೆ ನೋಡಕ್ಕಾಗಲ್ಲ ಅಂತ ಹಾಗಲ್ಲ ಅನ್ಕೋಬೇಡಿ ಅಂತ. ನೀವು ನೋಡಕ್ಕಾಗಲ್ಲ ಅನ್ಕೋಬೇಡಿ, ನನ್ಗೇನ್ ತೊಂದರೆ ಇಲ್ಲ, ಏನಕ್ಕೂ ಬರಬೇಡಿ, ಬಿಟ್ಬಿಡಿ ನನ್ನನ್ನ, ಅದಾಗಲ್ಲ. ಅದು ಅವರಂದ್ರೂ ಬೇರೆಯವ್ರು ಆಗ್ಬಿಡ್ತಾರೆ, ಅಯ್ಯಯ್ಯೋ ಅದು ಕಷ್ಟ. ಒಟ್ಟು ಭಕ್ತಿಮೇವ ಪದಾಂಬುಜೇ ತವ ದೇಹಿ ರಾಮ ಹರೇ ಹರೇ. ಪರಮಾತ್ಮ ನಿನ್ನ ಪಾದಕಮದಲ್ಲಿ ನಿರಂತರ ಪ್ರೇಮ ಕೊಡಪ್ಪ, ಭಕ್ತಿ ಕೊಡಪ್ಪ, ನಿರಂತರ ಪ್ರಾರ್ಥನೆ ಮಾಡ್ಕೋತಾ ಇರಬೇಕು. ಬೆಳಗ್ಗೆಯಿಂದ ರಾತ್ರಿ ಕಣ್ಮುಚ್ಚುವರೆಗೂ ಒಂದೇ ಪ್ರಾರ್ಥನೆ, ಸರ್ವದಾ ನಿನ್ನಲ್ಲಿ ಪ್ರೇಮ, ನಿನ್ನ ಸ್ಮರಣೆ, ಮಾಡುವ ಕೆಲಸವಲ್ಲ ನಿನ್ನ ಸೇವೆ ಆಗುವ ಹಾಗೆ ಮಾಡು, ನಿನ್ನ ಹೊರತಾಗಿ ಬೇರೆ ಯಾವುದು ನನಗೆ ಜ್ಞಾಪ ಆಗೋದು ಬೇಡ, ಯಾವುದನ್ನು ಪ್ರೇಮ ಇರೋದು ಬೇಡ, ಆ ರೀತಿ ಮಾಡಪ್ಪ ಅಂತ ಎಡೆಬಿಡದೆ ಕೇಳ್ಕೊತಾ ಇರಬೇಕು. ಆ ತುಡಿತಾ ಇರಬೇಕು. ಆ ತುಡಿತ ನಿರಂತರವಾಗಿದ್ರೆ ಆ ಪ್ರೇಮ ತಾನಾಗಿ ಬೆಳ್ಕೊಂಡು ಕಚ್ಕೊಂಡ್ಬಿಡತ್ತೆ, ಭಗವಂತನ ಊರ್ಕೊಂಡ್ಬಿಡತ್ತೆ. ಆಮೇಲೆ ಭಯ ಇಲ್ಲ. ಭಗವತ್ ಪ್ರೇಮ ಸಹಜವಾಗಿ ಆಯ್ತು ಅಂತಂದ್ರೆ ಆಮೇಲೆ ಭಗವಂತನ ಪರಿಚಯ, ಭಕ್ತ್ಯಾಮಾಂ ಅಭಿಜಾನಾತಿ, ಆ ಭಕ್ತಿ ಆ ಪ್ರೇಮ ಭಗವಂತನ ಪರಿಚಯ ಮಾಡಿಸ್ಕೊಟ್ಬಿಡತ್ತೆ. ಆವಾಗ ಈ ನಾನೂರ್ದು ಹಂಗೆ ಕರ್ಗೋಗ್ಬಿಡತ್ತೆ, ಎವಾಬ್ರೇಟ್ ಆಗ್ಬಿಡತ್ತೆ. ನಾನೂರ್ದು ಹೋದ್ಮೇಲೆ ತಾನ್ ಗೊತ್ತಾಗೋದು, ನಾನೂರ್ದಿರೋರಿಗೂ ತಾನ್ ಗೊತ್ತಾಗಲ್ಲ. ವೈರಾಗ್ಯ, ಈ ದೇಹೇಂದ್ರಿಯ ವಿಷಯ ಭೋಗದ ವೈರಾಗ್ಯ ಈ ದುಃಖ ದೋಷದ ಅನುದರ್ಶನದಿಂದ ಉಂಟಾಗುತ್ತೆ. ಆಮೇಲೆ ಏನಾಯ್ತು, ವೈರಾಗ್ಯ ಉಂಟಾದ್ರೆ ತತಃ ಪ್ರತ್ಯಗಾತ್ಮನಿ ಪ್ರವೃತ್ತಿ. ಆಮೇಲೆ ಒಳಗಿರುವ ತಾನು ಯಾರು ಅನ್ನೋ ಕಂಡ್ಕೊಳ್ಳೋದ್ರಲ್ಲಿ ಪ್ರವೃತ್ತಿ ಉಂಟಾಗುತ್ತದೆ. ಮನಸ್ಸಿಗೆ ಸತ್ಯ ಕಂಡ್ಕೊಳ್ಬೇಕು, ನಿತ್ಯವನ್ನು ಕಂಡ್ಕೊಳ್ಬೇಕು, ಯಾವುದು ನಿತ್ಯವೋ, ಯಾವುದು ಸತ್ಯವೋ, ಯಾವುದು ಪರಮಾರ್ಥವೋ ಅದನ್ನು ಕಂಡ್ಕೊಳ್ಬೇಕು, ಅಲ್ಲಿರ್ಬೇಕು ಅಂತೇಳಿ ಆ ರೀತಿ ಎಷ್ಟೋ ಕೇಳಿರ್ತಾನೆ ದೊಡ್ಡವರಿಂದ, ಮಹಾತ್ಮರಿಂದ, ಸಂತರಿಂದ ಎಷ್ಟೋ ಉಪದೇಶ ಬಿದ್ದಿರತ್ತೆ. ಅದು ಬಲವಾಗಿ ಊರ್ಕೊಂಡಿರಲ್ಲ. ಇದು ವೈರಾಗ್ಯ ಹೆಚ್ಚಾಗ್ತಾ ಊರ್ಕೊಳ್ಳುತ್ತೆ. ಆ ಊರ್ಕೊಂಡ್ಬಿಡ್ತು ಅಂತಂದ್ರೆ ಬಲವಾಗಿ ಆ ಚಿಂತನೆ ಮುಳುಗ್ತಾನೆ. ಸರ್ವದಾ ಆ ಅನುಸಂಧಾನ ಮಾಡ್ತಾ ಅದು ತಾನಾಗೆ ಅದು ನಾನು ಅದು ಪೂರ್ತಿ ಎಳಿಸೋಗ್ಬಿಡುತ್ತೆ, ತಾನಾಗಿ ಉಳ್ಕೊಂಡ್ಬಿಡ್ತಾನೆ. ಏವಂ ಜ್ಞಾನ ಹೇತುತ್ವಾತ್ ತತಃ ಪ್ರತ್ಯಗಾತ್ಮನಿ ಪ್ರವೃತ್ತಿ ಕರಣಾನಾಂ ಆತ್ಮದರ್ಶನಾಯ. ಅವಾಗ ಪ್ರತ್ಯಗಾತ್ಮನಲ್ಲಿ ನಿನ್ನ ತೀರ ಒಳಗಿರ್ತಕ್ಕಂತಹ ಆತ್ಮನ ಸ್ವರೂಪ, ಅದರಲ್ಲಿ ಕರಣಗಳಾನು ಇಂದ್ರಿಯಗಳ ಪ್ರವೃತ್ತಿನೇನೋ, ಇಂದ್ರಿಯಗಳು ಪ್ರಾಪಂಚಿಕವಾದ ಎಲ್ಲ ವಿಷಯಗಳನ್ನು ಬಿಟ್ಟು ವೇದಾಂತ ಚಿಂತನೆ ಮಾಡೋದು, ಅದನ್ನೇ ಓದೋದು, ಅದನ್ನೇ ಕೇಳೋದು, ಅದರ ಅನುಸಂಧಾನದಲ್ಲೇ ಇರೋದು, ಅದನ್ನು ಮಾಡ್ತಾ ಅಂತರ್ಮುಖತೆ ಬೆಳೆಸ್ಕೊಂಡ್ಬಿಟ್ಟು ಸರ್ವದ ಒಳಗಿನ ವಿಚಾರದಲ್ಲೇ ಮುಳುಗಿದ್ದಾರೆ. ತಾನ್ಯಾರು ಅನ್ನೋದನ್ನೇ ಮಾತಾಡ್ತಾರೆ. ಆ ಅನುಸಂಧಾನ ಚಿಂತನೆ ಯಾವಾಗಲೂ ಬಂತು ಅಂದ್ರೆ ಅವನು ಅವನು ಕಂಡ್ಕೊಬಿಡ್ತಾನೆ. ಅದು ಏನಾಗುತ್ತೆ ಅಂದ್ರೆ ಕೇಳುವಾಗ ಒಂದಷ್ಟು ಹೊತ್ತು ಇರುತ್ತೆ, ಮತ್ತೆ ನಾಯಿ ಬಾಲ ಡೊಂಕು ಅಂತ ಹೇಳಿ ಈಗ ಮುಗಿದ್ಕೊಳ್ಳೇನೆ ಮತ್ತೆ ಪ್ರಪಂಚಗಳು ಹೋಗ್ಬಿಡುತ್ತೆ. ಸಂಸ್ಕಾರ ಆಗದೇ ಇದ್ದಾಗ ತಕ್ಕಷ್ಟು ಅದು ಮತ್ ಹೋಗ್ತಾ ಇರುತ್ತೆ. ಮತ್ ಸಂಸ್ಕಾರ ತುಂಬ್ತಿರ್ಬೇಕು, ಮತ್ ಅದನ್ನ ಬೆಳ್ಕೋತಾ ಹೋಗ್ಬೇಕು. ಅದು ಕಚ್ಕೊಂಡು ಅಲ್ಲೇ ಇರೋವರೆಗೂ ಬಿಡಬಾರ್ದು, ಬಹಳ ಕಷ್ಟ ಇದೆ. ಹಾಗೆ ಭಗವಂತ ಕಾಲೇನಾತ್ಮನಿ ವಿಂದತಿಯಿಂದ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮ. ಎಷ್ಟೋ ಟೈಮ್ ತಗೊಳತ್ತೆ ಅರ್ಜುನ, ನೀನು ಆಸರ ಪಟ್ರೆ ಆಗಲ್ಲ. ನೋಡು, ಒಂದ್ ದಿನ ಊಟ ಮಾಡೋಕ್ಕೆ ದಿನ ಬೆಳಗ್ಗೆ 8-10 ಗಂಟೆ ಶ್ರಮ ಪಡ್ತೀರಾ, ಖಾಲಿ ಒಂದು 200-300 ರೂಪಾಯಿ ಇದಕ್ಕೆ. ಇದು ಆತ್ಯಂತಿಕ ಪುರುಷಾರ್ಥಕ್ಕೆ ಎಷ್ಟು ಶ್ರಮ ಪಡ್ಬೇಕು ಅಂತ ಕೇಳಿದ್ರೆ ತುಂಬಾ ಪಡ್ಬೇಕಪ್ಪ. ನೀನು ಈ 3 ತಿಂಗಳು ಮಾಡಿದೆ, 6 ತಿಂಗಳು ಮಾಡಿದೆ, ನಿಂಗಿನ್ನೂ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕಲ್ಲ, ಏನೂ ಇಲ್ಲಪ್ಪ ಇಲ್ಲಿ. ಕಂಪ್ಲೇಂಟ್ ಮಾಡೋದು ನಿನಗೆ ಅದು ಗೊತ್ತಾಗತ್ತೆ, ಯಾವಾಗ ಆಯ್ತು, ಯಾವಾಗ ಆಗ್ತಾ ಇದೆ, ಯಾವಾಗ ಅದು ನಿನ್ಗೆ ಅರ್ಥವಾಗ್ತಾ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಇದು ಯಾರನ್ನು ದೂರೋದು ಏನೋ ಮಾಡೋದಲ್ಲ. ಕರಣಗಳಾದ ಇಂದ್ರಿಯಗಳ ಪ್ರವೃತ್ತಿ ಪ್ರತ್ಯೇಗಾತ್ಮ ಕಡೆಗೆ ಆತ್ಮವನ್ನು ಕಂಡ್ಕೊಳ್ಳೋಕ್ಕೋಸ್ಕರಾಗಿ ಪ್ರವೃತ್ತಿ ಉಂಟಾಗತ್ತೆ. ಹೀಗೆ ಏವಂ ಜ್ಞಾನ ಹೇತುತ್ವ ಜ್ಞಾನ ಮುಚ್ಯತೆ. ಈ ರೀತಿ ಜ್ಞಾನಕ್ಕೆ ಕಾರಣ, ಜ್ಞಾನ ನಿಶ್ಚಯಕ್ಕೆ ಜ್ಞಾನ ಅಂತ ಹೆಸರು. ಅಂತಃಕರಣದಲ್ಲಿ ಆತ್ಮೈಕತ್ವ ನಿಶ್ಚಯ ಮಾಡಿಕೊಳ್ಳುವ ವೃತ್ತಿಗೆ ಜ್ಞಾನ ಅಂತ ಹೆಸರು. ಆ ನಿಶ್ಚಯ ಮಾಡಿಕೊಳ್ಳುವುದಕ್ಕೆ ಸಾಧನವಾಗಿರೋದ್ರಿಂದ ಇದನ್ನು ಜ್ಞಾನ ಅಂತ ಗೌಣಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನಕ್ಕೆ ಹೇತು ಅಂದ್ರೆ ಕಾರಣ. ಜ್ಞಾನ ಮುಚ್ಚತೆ ಜನ್ಮಾದಿ ದುಃಖ ದೋಷಾನುದರ್ಶನಂ. ಹುಟ್ಟೆ ಮುಂತಾದವುಗಳಲ್ಲಿ
ದುಃಖವೆಂಬ ದೋಷವನ್ನು ಕಾಣುವುದು ಅನ್ನೋದು ಜ್ಞಾನಕ್ಕೆ ಸಾಧನವಾಗಿದೆ. ಆದ್ದರಿಂದ ಇದನ್ನು ಜ್ಞಾನ ಎಂಬುದಾಗಿ ಗೌಣವಾಗಿ ಹೇಳಿದ್ದಾರೆ, ಔಪಚಾರಿಕವಾಗಿ ಹೇಳಿದ್ದು. ಮುಖ್ಯಾರ್ಥದಲ್ಲಿ ಜ್ಞಾನ ಅಂದ್ರೆ ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ನಿಶ್ಚಯ ಮಾಡ್ಕೊಳ್ಳೋದೇ ಜ್ಞಾನ. ಆ ಜ್ಞಾನಕ್ಕೆ ಇವುಗಳೆಲ್ಲ ಸಪೋರ್ಟ್, ಸಹಾಯ, ಅನುಕೂಲ ಮಾಡುತ್ತೆ. ಒಂದು ರೀತಿ ಜೊತೆಲಿ ಮಾಡುತ್ತೆ. ಹಾಗಾಗಿ ಇದನ್ನು ಜ್ಞಾನ ಕರೀತಾ ಇದ್ದಾರೆ. ಇನ್ನೊಂದು ಸಾಧನ, ಕಾಲು ಗಂಟೆ ಇದೆ, ಹೇಳೋಣ. ಅಸಕ್ತಿರನಭಿಷ್ವಂಗ ಪುತ್ರದಾರ ಗೃಹಾದಿಷು ಅಸಕ್ತಿರನಭಿಷ್ವಂಗ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಅಸಕ್ತಿರನಭಿಷ್ವಂಗ ಪುತ್ರದಾರ ಆಗ್ರಹಾದಿಷು ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಅಸಕ್ತಿಃ ಅನಭಿಷ್ವಂಗಃ ಪುತ್ರದಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಒಂದು ಹೇಳೋದಾದ್ರೆ ಈ 7ನೇ 8ನೇ ಶ್ಲೋಕದಲ್ಲಿ ಏನ್ ಸಾಧನೆ ಹೇಳಿದ್ರು ಇದ್ರದ್ದೇ ವಿವರಣೆ ಅಂತ ಹೇಳ್ಬೋದು. ಮುಂದಿಂದಲ್ಲ ಇಂದ್ರಿಯಾರ್ಥೇಶು ವೈರಾಗ್ಯಂ ಹಿಂದೆ ಐತಲ್ಲ, ಇಂದ್ರಿಯಾರ್ಥೇಶು ವೈರಾಗ್ಯಂ ಅನ್ನೋದಲ್ಲ ಇದೆಲ್ಲ ಅಡ್ಕೊಬಿಡುತ್ತೆ. ಯಾವುದೋ ಯಾವುದಲ್ಲೂ ಆಸಕ್ತಿ ಇಟ್ಕೋಬೇಡ. ಆಸಕ್ತಿ ಶಕ್ತಿಯಿಂದ ಅಂಟ್ಕೊಳ್ಳೋದು, ಆಸಕ್ತಿಯಿಂದ ಅಂಟ್ಕೊಳ್ಳೋದು, ಯಾವುದಕ್ಕೂ ಅಂಟ್ಕೋಬೇಡ. ಎಲ್ಲವನ್ನೂ ಪರಿಚಯಾತ್ಮಕವಾಗಿ ವ್ಯವಹಾರ ಮಾಡ್ತಾ ಹೋಗು. ಯಾವುದಲ್ಲೂ ವಿಶೇಷವಾದ ಪ್ರೀತಿ ಇಟ್ಬೇಡ. ಅಭಿಷ್ವಂಗ ಅಂದ್ರೆ ಆಸಕ್ತಿಯಲ್ಲೇ ವಿಶೇಷವಾಗಿ ಆಗೋದು ಅಭಿಷ್ವಂಗ. ಅದು ಇಲ್ಲದೆ ಇರೋದು ಅನಭಿಷ್ವಂಗ. ಅಂದ್ರೆ ಅತಿಯಾದಂತಹ ಮಕ್ಕಳ ಮುದ್ದು ಮಾಡೋದು, ಅತಿಯಾಗಿ ಹಚ್ಕೊಳ್ಳೋದು, ಇದು ಮಾಡೋದು. ಇದು ಹೇಳ್ತಿದ್ರು, ಮಗಳು ಅಂದ್ರೆ ಭಾರಿ ಪ್ರೇಮ ಅವರಿಗೆ. ಆ ಮಗಳು ಮದುವೆ ಮಾಡಿಕೊಟ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಮಗಳು ನೋಡಕ್ ಹೋಗ್ತಿದ್ರು ಆ ಅಳಿನ ಮನೆಗೆ. ಅದು ಎಷ್ಟಾಗ್ಬಿಡ್ತು ಅಂತಂದ್ರೆ ಆ ಮನೆಯವ್ರಿಗೆ ಬೇಜಾರಾಗ್ಬಿಡ್ತು, ಏನು ಇಷ್ಟೊಂದು ಬರ್ತಾರಲ್ಲ ಅಂತ. ಹಾಗಾಗ್ಬಿಟ್ಟು ಅವ್ರು ಹೇಳೇಬಿಟ್ರು ಒಂದ್ ದಿವಸ, ಹೀಗೆ ಪದೇ ಪದೇ ಬರಬೇಡಿ ಅಂತ ಮಗಳಂತ ಹೇಳಿಸ್ಬಿಟ್ರು. ಅಂದ್ರೆ ಆ ಎಷ್ಟು ಹಚ್ಕೊಂಡ್ಬಿಟ್ಟಿದ್ರು ಮಗಳನ್ನ ಅಂತಂದ್ರೆ ಮಗಳಿಗೆ ಹೋಗಿ ಏನಾದ್ರು ಮನೆಯಲ್ಲಿ ಒಂದು ವಿಶೇಷ ಮಾಡಿ ತಗೊಂಡು ಹೋಗಿ ಕೊಡೋದು. ಒಂದು ಹಲ್ವಾ ಮಾಡಿದ್ರೆ ಒಂದು ಬಾಳೆ ಎಲೆಯಲ್ಲಿ ಸುತ್ತಿಸ್ಕೊಂಡು ತಗೊಂಡು ಹಲ್ವಾ ಕೊಟ್ಟು ಬರೋದು. ಏನಾದ್ರು ಒಂದು ವಿಶೇಷ ಒಂದು ಪಾನೀಯ ಮಾಡಿದ್ರೆ ಅದೊಂದು ಫ್ಲಾಸ್ಕ್ಗೋ ಲೋಟಕ್ಕೆ ಹಾಕಿ ಕೊಟ್ಟು ಬರೋದು. ಇದು ಒಂದು ವಿಚಿತ್ರವಾದಂತ ಅಲ್ಲ, ಅಲ್ಲೇನು ಕೊರತೆ ಇಲ್ಲ ಅವರಿಗೆ, ಚೆನ್ನಾಗೇ ಒಳ್ಳೆ ಮನೆಗೆ ಸೇರಿದಾಳೆ. ಆದ್ರೂ ಇವರಿಗೆ ಒಂದು ಮಿತಿ ಮೀರಿದ ವ್ಯಾಮೋಹ ಇದು. ಇದು ಅಭಿಷ್ವಂಗ ಅಂತ ಹೆಸರು. ವಿಶೇಷವಾದಂತಹ ಒಂದು ಅಟ್ಯಾಚ್ಮೆಂಟ್ ಇದೆಯಲ್ಲ, ಇದನ್ನು ಇಟ್ಕೋಬಾರ್ದು. ಆಸಕ್ತಿ ಅನ್ನೋದ್ರಲ್ಲೇ ಆಯ್ತು, ಶಕ್ತಿ ಇಲ್ಲದೆ ಇದ್ದವನಾಗಿರ್ಬೇಕು, ಅಂಟ್ಕೊಳ್ಳದೇ ಇದ್ದವನು. ಅಭಿಷ್ವಂಗ ಅಂದ್ರೆ ಮಿತಿ ಮೀರಿದಂತ ವ್ಯಾಮೋಹ. ಮಿತಿ ಮೀರಿದ ವ್ಯಾಮೋಹಕ್ಕೆ ಅಭಿಷ್ವಂಗ ಅಂತಾರೆ. ಅದಿಲ್ಲದೆ ಇರೋದು ಅನಭಿಷ್ವಂಗ. ಎಲ್ಲ ಯಾವ್ಯಾವ್ದ್ರಲ್ಲಿ? ಪುತ್ರ ದಾರ ಗೃಹ. ಇದು ಹೆಂಗಸರಿಗೆ ಪುತ್ರ ಪತಿ ಗೃಹಾದಿಶು. ಪುತ್ರ ಪತಿ ಗೃಹಾದಿಶು ಹೆಂಗಸರಿಗೆ. ಗಂಡಸರಿಗೆ ಪುತ್ರ ದಾರ ಗೃಹಾದಿಶು. ಮಕ್ಕಳಿಗೆ ಪಿತಾ ಪುತ್ರ ಗೃಹಾದಿಶು. ಪಿತಾ ಮಾತೃ ಗೃಹಾದಿಶು. ಪುತ್ರ ಅಲ್ಲ, ಮಕ್ಕಳಿಗೆ ಪಿತಾ ಮಾತೃ ಗೃಹಾದಿಶು, ಮಾತೃ ಪಿತಾ ಗೃಹಾದಿಶು. ಯಾರಿಗೆ ಯಾವುದ್ರಲ್ಲಿ ಮೋಹ ಉಂಟಾಗತ್ತೋ ಅದನ್ನ ಮಾಡ್ಕೊಂಡು. ಹೆಂಗಸರು ಗಂಡಸಲ್ಲಿ ಅಂಟ್ಕೋಬಾರ್ದು, ಮಕ್ಕಳು ಅಂಟ್ಕೋಬಾರ್ದು, ಮನೆ ಅಂಟ್ಕೋಬಾರ್ದು. ಗಂಡಸರು ಹೆಂಗಸರು ಅಂಟ್ಕೋಬಾರ್ದು, ಮಕ್ಕಳು ಅಂಟ್ಕೋಬಾರ್ದು, ಮನೆ ಅಂಟ್ಕೋಬಾರ್ದು. ಮಕ್ಕಳು ತಂದೆ ತಾಯಿಗೂ ಅಂಟ್ಕೋಬಾರ್ದು, ಮನೆಗೂ ಅಂಟ್ಕೋಬಾರ್ದು. ಇದು ಅಧ್ಯಾತ್ಮ ಸಾಧಕರಾದವರು ಇದಕ್ಕೆಲ್ಲ ಆದಷ್ಟು ಇದಕ್ಕೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟೆಲ್ಲ ಇರಬೇಕೆ ಹೊರತು ಅತಿಯಾಗಿ ಅಂತಹ ವ್ಯಾಮೋಹ ಇಟ್ಕೋಬಾರ್ದು. ಅದೇನಾಗುತ್ತೆ ಅಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸವು ಇವ್ನಿಗೆ ತೊಳೆದಾಟ ಬಂದ್ಬಿಡುತ್ತೆ. ಮೊನ್ನೆ ಮತ್ತಲ್ಲಿ ಮಗುವಿಗೆ ಕೆಮ್ಮು, ಅದು ತಂದೆ ಐಸ್ ಕ್ರೀಮ್ ಕೊಡಿಸ್ಬಿಟ್ರು. ಐಸ್ ಕ್ರೀಮ್ ಕೊಡಿಸಿದ್ದಕ್ಕೆ ಅದೇನಾಯ್ತು, ಸಂಜೆ ಹೊತ್ತಿಗೆ ಕೆಮ್ಮು ಇದು ಶುರು ಆಗ್ಬಿಡ್ತು. ಏನ್ ಭಯ ಹತ್ಕೊಂಡ್ಬಿಟ್ಟಿದೆ, ಕರೋನಾ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕರೋನಾ ಆಗಿದೆ ಬಿಟ್ಟು ತಕ್ಷಣ ಶಿವಮೊಗ್ಗ ಹೋಗ್ಬೇಕು ಇದು ಮಾಡಿದ್ರು. ಅದು ಶಿವಮೊಗ್ಗ ಹೋದ ಡಾಕ್ಟರ್ ಕೇಳಿದ್ದಾರೆ, ಯಾಕೆ ಕರ್ಕೊಂಡು ಹೋದ್ವಿ ಶಿವಮೊಗ್ಗಕ್ಕೆ? ಶಿವಮೊಗ್ಗಕ್ಕೆ ಹೋಗ್ಬಾರ್ದಾಗಿತ್ತು, ಆಸ್ಪತ್ರೆಯಲ್ಲಿ ಇನ್ನೂ ತುಂಬಾ ಜನ ಕರೋನಾ ಬಂದವರು ಇರ್ತಾರೆ, ಅವಾಗ ಕರೋನಾ ಬರುತ್ತೆ ಅಂತ. ಇನ್ನೂ ಜಿಗ ಹತ್ಕೊಂಡ್ಬಿಡ್ತು, ಹೋಗಿತ್ತಪ್ಪ ಹೋಗಿರತ್ತಪ್ಪ, ಹೆಂಗ್ ಭಯ ಹತ್ಕೊಂಡ್ಬಿಡ್ತು ಅಂತಂದ್ರೆ ನನಗೆ ಫೋನ್ ಮಾಡಿದ್ರು, ಏನಾಗುತ್ತೆ ಹಾಗಂದ್ರೆ ಏನು ಆಗೋಗಿಲ್ಲ, ಸುಮ್ಮನೆ ಇರೋ, ಅದೇ ಇರೋ, ಇಂತರ ಮಾಡ್ಕೋಬೇಡ, ಹಚ್ಕೋಬೇಡ. ಅದು ಎಷ್ಟು ಭಯ ಆಗ್ಬಿಡುತ್ತೆ ಅಂತಂದ್ರೆ ಅದು ಗೊತ್ತೇ ಆಗಲ್ಲ. ನಾವು ಹಚ್ಕೊಂಡಾಗ ಮಕ್ಕಳನ್ನ ಎಷ್ಟು ನಾವು ಹಚ್ಕೊಂಡಿರ್ತೀವಿ, ನಮ್ಗ ಅವ್ರು ಸ್ವಲ್ಪ ವ್ಯತ್ಯಾಸ ಆದಾಗ ತೊಳೆದಾಟ ಆಗ್ಬಿಡುತ್ತೆ. ಹೆಂಗಾಗ್ಬಿಡುತ್ತೆ ಅಂದ್ರೆ ಜಪ ಮಾಡಕ್ಕಾಗಲ್ಲ, ಪೂಜೆ ಮಾಡಕ್ಕಾಗಲ್ಲ, ಊಟ ಮಾಡಕ್ಕಾಗಲ್ಲ, ಕೂರಕ್ಕಾಗಲ್ಲ, ಕೂತು ಎದ್ದು ಹೋಗೋಣ ಅನ್ಸುತ್ತೆ, ಅಲ್ಲಿ ಎದ್ದೋದು ಅಲ್ಲಿರೋಕ್ಕಾಗಲ್ಲ, ಅವಾಗ ಬರ್ಬೇಕು. ಹೊರಗೂರು ಶತಪಥ ಓಡಾಡ್ತಾ ಇರ್ತಾರೆ. ಅಯ್ಯಪ್ಪ, ಬಹಳ ಕಷ್ಟ.
ಈ ಪ್ರೇಮ ಕೊಟ್ಟು ಬಿಟ್ರೆ ಕೊಡುವವರೆಗೆ ನಮ್ಮ ಸ್ವಾತಂತ್ರ್ಯ, ಕೊಟ್ಟ ಮೇಲೆ ಅದು ನಮ್ಮನ್ನ ಆಟ ಆಡಿಸ್ಬಿಡುತ್ತೆ, ಅದು ನಮ್ಮನ್ನ ಅದರ ಅಧೀನ ಮಾಡ್ಕೊಂಡ್ಬಿಡುತ್ತೆ. ಇನ್ನು ಯಾವಾಗಲೂ ಸಮಚಿತ್ತತ್ವವನ್ನು ಕಾಪಾಡ್ಕೋಬೇಕಿದೆ. ನಿತ್ಯಂಚ ಸಮಚಿತ್ತತೆಯನ್ನ ಅಂದ್ರೆ ಯಾವಾಗ ಇಷ್ಟ ಅನಿಷ್ಟ ಉಪಪತ್ತಿಯು, ಇಷ್ಟವಾದದ್ದು ಬಂದಾಗಲೂ ಉಬ್ಬಬಾರದು, ಅನಿಷ್ಟ ಬಂದದಾಗಲೂ ಕುಗ್ಗಬಾರದು. ಯಾಕಂದ್ರೆ ಇದು ಕರ್ಮ ನಿಮಿತ್ತವಾಗಿ ಬಂದೇ ಬರುತ್ತೆ. ಪ್ರತಿಯೊಬ್ಬರಿಗೂ ಅವರ ಕರ್ಮ ನಿಮಿತ್ತವಾಗಿ ಒಳ್ಳೇದು ಬರೋದು ಕೆಟ್ಟದ್ದು ಬರೋದು ಆಗ್ತಾನೇ ಇರುತ್ತೆ. ಇದು ಕರ್ಮ ನಿಮಿತ್ತ ಬಂದು ಹೋಗಿ ಆಗ್ತಾ ಇದೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಇದಕ್ಕೆ ಸಂಬಂಧಪಟ್ಟವನಲ್ಲ, ನನಗಿದು ಸಂಬಂಧಪಟ್ಟಿಲ್ಲ, ನಾನು ಇದಕ್ಕಿಂತ ಸಾಕ್ಷಿಯಾಗಿ ಬೇರೆಯಾಗಿರೋನು, ಇದರಿಂದ ನಾನು ಯಾವ ವಿಕಾರಕ್ಕೂ ಗುರಿಯಾಗಬಾರ್ದು, ಒಳಪಡಬಾರ್ದು ಅಂತ ಹೇಳಿ ವಿವೇಕ ತಂದ್ಕೊಂಡ್ಬಿಟ್ಟು ತನ್ನ ಚಿತ್ತ ಸಮಾಧಾನ ತಂದ್ಕೋಬೇಕು. ಕಷ್ಟ. ನಮ್ಮ ಭಕ್ತಿ ಸೌರಭಾನ ಪುಸ್ತಕದಲ್ಲಿ ಆ ಮಗ ಇದ್ರಲ್ಲಿ ಹಡಗಲ್ಲಿ ಹೋಗಿದ್ದಾನೆ ಅಂತ ರಥ ತಗೊಂಡೋಗ, ನಿಮ್ಮ ಹಡಗು ಮುಳುಗೋಯ್ತು, ನಿಮ್ಮ ಮಗನ ಮುಳುಗೋದ ಅಂತ ಗೊತ್ತಾದ್ಕೊಳ್ಳೇನಿ ಆ ಯಜಮಾನ ರೂಮ್ ಹೋಗಿ ಸುಮ್ಮನೆ ಒಂದು 10 ನಿಮಿಷ ಕೂತ್ಕೊಂಡ್ ಬಂದಂತೆ. ಆಮೇಲೆ ಬಂದಿದ್ದ ಗಂಟೆಗೆ ಮತ್ತಿನ್ನೊಂದು ಸುದ್ದಿ ಬಂತಂತೆ, ಇಲ್ಲ ನಿಮ್ ಮಗಂದಲ್ಲ, ನಿಮ್ದು ಹಡಗಲ್ಲ, ಪಕ್ಕದಂತೆ ಅಂತ. ಮತ್ತೆ ರೂಮ್ ಹೋಗಿ ಕೂತ್ಕೊಂಡ್ ಬಂದಂತೆ. ಅವಾಗ ಕೇಳಿದ್ರೆ ಏನು ಅವಾಗ್ಲೂ ಹೋಗಿ ಕೂತ್ಕೊಂಡ್ ಬಂದ್ರಿ, ಇವಾಗ್ಲೂ ಹೋಗಿ ಕೂತ್ಕೊಂಡ್ ಬಂದ್ರಲ್ಲ ಏನು ಅಂತ. ಇಲ್ಲ, ನನ್ನ ಮನಸ್ಸು ಹೇಗಿದೆ ಅಂತ ಪರೀಕ್ಷೆ ಮಾಡ್ಕೊಂಡ್ ಬಂದೆ, ಅವಾಗ್ಲೂ ಏನು ಏರ್ಪೇರ್ ಆಗ್ಲಿಲ್ಲ, ಇವಾಗ್ಲೂ ಏರ್ಪೇರ್ ಆಗಿಲ್ಲ, ಸಮಾಧಾನ ಇತ್ತು ಹಾಗೆ ಅಂತ. ಹಾಗಿರ್ಬೇಕಪ್ಪ ಮನಸ್ಸಿನಲ್ಲಿ. ಆಗೋದನ್ನ ಬದಲಾಯಿಸಕ್ಕಾಗಲ್ಲ. ಪ್ರಪಂಚದಲ್ಲಿ ಏನ್ ನಡಿಬೇಕೋ ಏನ್ ಆಗ್ಬೇಕೋ ಅದು ಆಗೇ ಆಗುತ್ತೆ. ಆಗೋದನ್ನ ತಪ್ಸೋಕ್ಕಾಗಲ್ಲ, ಆಗ್ಬಾರ್ದನ್ನ ಮಾಡೋಕ್ಕೂ ಆಗಲ್ಲ, ಆಗೋದನ್ನ ತಪ್ಸೋಕ್ಕೂ ಆಗಲ್ಲ. ಹಾಗಾದ್ರಿಂದ ನಾವು ಇದಕ್ಕೆ ಮನಸ್ಸಲ್ಲಿ ಕೆಡಿಸ್ಕೊಳ್ಳೋದಿದೆಯಲ್ಲ, ಇದು ನಮ್ಮ ದೌರ್ಬಲ್ಯ. ಅದು ಇಲ್ಲಿ ನಾವು ಸ್ವಾತಂತ್ರ್ಯ ತಂದ್ಕೋಬೇಕು. ಯಾವ ಕಾರಣಕ್ಕೂ ಮನಸ್ಸಿನಲ್ಲಿ ಒಂದು ಸ್ಥಿರತೆ ಕಳ್ಕೊಳ್ಳೋದಿಲ್ಲ, ಒಂದು ಗಟ್ಟಿ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಇಷ್ಟಾದ ಉಪಪತ್ತಿ, ಇಷ್ಟಾದಿಂದ ಬಂಧು ಮಿತ್ರ ಇದು ಇರ್ಬೋದು, ಧನಕನಕ ವಾಹನಾದಿ ಸೇರ್ಬೋದು, ಅನಿಷ್ಟ ರೋಗ ರುಜಿರಾದಿಗಳು, ಅದು ಕೆಟ್ಟದ್ದು, ಇನ್ನೇನೋ ವಾರ್ತೆಗೇನೋ ವಿಷಯ ಬರ್ಬೋದು. ಯಾವ ಬಂದಾಗೂ ಸಮಚಿತ್ತತೆಯನ್ನು ಕಳ್ಕೋಬಾರ್ದು. ಇದನ್ನು ಮೆಂಟು. ಎಲ್ಲ ಸಾಧನೆಗೂ ಭಗವತ್ ಚಿಂತನೆ ಒಂದೇ ಉತ್ತರ. ಭಗವತ್ ಚಿಂತನೆ ಸರ್ವದಾ ಮಾಡುವವನಿಗೆ ಯಾವುದು ಆಗೋದೇ ಇಲ್ಲ. ಈ ಸಾಧನೆಯನ್ನೇ ಮಾಡೋದು ಬಹಳ ಕಷ್ಟ, ಭಗವತ್ ಚಿಂತನೆ ಮಾಡೋದು ಸುಲಭ. ನಮ್ಮ ಮಹಾರಾಜ ಯಾವಾಗ ಅದನ್ನೇ ಹೇಳೋ, ಗೋಲ್ದಾಳಿ ಮಹಾರಾಜರು, ರಾಮಚಿಂತನೆ ಇದ್ಬಿಡಿ, ರಾಮ ನೋಡ್ಕೊಳ್ತಾನೆ ನಿಮ್ಮನ್ನ. ನಿಜವಾಗಿ ನಿಮ್ಮ ಮನೆ ನಿಮ್ದಲ್ಲ, ರಾಮನ ಮನೆ ಅದು. ರಾಮ ಕೊಟ್ಟರು ಮಕ್ಕಳು, ರಾಮ ಕೊಟ್ಟರು ಹೆಂಡತಿ, ರಾಮ ಕೊಟ್ಟರು ಗಂಡ, ತಂದೆ ತಾಯಿ ಎಲ್ಲ ಅವಂದು ನೀವು ನೋಡ್ಕೊಳ್ತಾ ಇದ್ದೀರ ಅಷ್ಟೇ. ನೀವು ಗಿರಿವಿ ಇಟ್ಟವರು ಹೇಗೆ ಜೋಪಾನ ಇಟ್ಕೋಬೇಕು, ನಾವು ನೋಡ್ಕೋಬೇಕು, ಹಾಗೆ ಅಡವಾಗಿ ಇಟ್ಟಿದ್ದಾನೆ ರಾಮ ಅಂತ ಅನ್ಕೊಂಡು ರಾಮನ ವಸ್ತು ನೋಡ್ಕೊಳ್ತಾ ಇದ್ರೆ ನಿಮಗೆ ಯಾವ ಅದೆಲ್ಲ ಏರ್ಪೇರು ಆಗೋದಿಲ್ಲ. ಅಭ್ಯಾಸ ಮಾಡ್ಕೋಬೇಕು ನಾವು. ಕಷ್ಟ. ಕಿಂಚ ಆಸಕ್ತಿ, ಮತ್ತು ಏನಪ್ಪಾ ಅಂದ್ರೆ ಆಸಕ್ತನಾಗಿರ್ಬೇಕು. ಶಕ್ತಿ ಸಂಘ ನಿಮಿತ್ತೇಶು ವಿಷಯೇಶು ಪ್ರೀತಿ ಮಾತ್ರ. ಶಕ್ತಿ ಸಂಘ ನಿಮಿತ್ತೇಶು ವಿಷಯೇಶು ಶಕ್ತಿನೇನು ಸಂಘ ಅಂದ್ರೆ ಶಂಗ ಪರಿಶ್ರಂಗೆ ಧಾತು, ಅಟ್ಕೊಳ್ಳೋದು ಅಂತ. ಅಂತ ಎಣ್ಣೆ ಹೇಗೆ ಕೈಗೆ ಅಂಟ್ಕೊಂಡ್ಬಿಡತ್ತೋ ಹಾಗೆ ನಮ್ಮ ಸ್ನೇಹ ಪ್ರೀತಿ ಅಂತಿದೆಯಲ್ಲ, ಅದು ಇಷ್ಟ ವಿಷಯದ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಬಂಗಾರ ಇರ್ಬೋದು, ವಾಹನ ಇರ್ಬೋದು, ಮಕ್ಕಳಿರ್ಬೋದು, ಬಂಧುಗಳಿರ್ಬೋದು, ಯಾವ್ದಾದ್ರು ಒಂದು ಸಂಘಕ್ಕೆ ನಿಮಿತ್ತವಾದ ವಿಷಯಗಳಲ್ಲಿ ಪ್ರೀತಿ ಇಟ್ಬಿಟ್ರೆ, ಸ್ನೇಹ ಇಟ್ಬಿಟ್ರೆ ಅದು ಅಂಟ್ಕೊಂಡ್ಬಿಡುತ್ತೆ. ಅಂಟ್ಕೊಂಡ್ಬಿಟ್ರೆ ಅದರಿಂದ ಆಗುವ ಏರುಪೇರಿಗೆ ಇದು ತೊಳಾಟ, ಒದ್ದಾಡ ಅದಿಲ್ಲದೆ ಇರಬಾರ್ದು. ತದಭಾವ ಆಸಕ್ತಿ. ಅಷ್ಟೇ ಅಭಾವ ಅಂದ್ರೆ ಅದು ಇಲ್ಲದೆ ಇರೋದು ಅಷ್ಟೇ ಅಲ್ಲ, ಅದು ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂತಹ ಒಂದು ಪ್ರಯತ್ನ ವಿಶೇಷ. ಪ್ರೀತಿ ಉಂಟಾಗದೇ ಇರೋ ಹಾಗೆ ಆದಷ್ಟು ಪ್ರಕೃತಿ ಪಾಠ ಕಲಿಸುತ್ತೆ. ಪ್ರೇಮ ಇಟ್ಟಾಗ ಕೊಡ್ತಾನೆ ಇರುತ್ತೆ. ಹಾಗಾಗಿ ನಾವು ಪಾಠ ಕಲಿಯೋಲ್ಲ. ಯಾರೋ ಏನೋ ಮಾಡುದು, ಏನೋ ಆಯ್ತು ಅಂತೇಳಿ ಸಮಾಧಾನ ಮಾಡ್ಕೊಳ್ತೇವೆ ಹೊರತು, ನಾನು ಪ್ರೀತಿ ಇಟ್ಟದ್ದೇ ತಪ್ಪಾಯ್ತು, ನನ್ನದೇ ಅಲ್ಲಿ ದೋಷ, ನಾನೇ ನನ್ನ ದುಃಖ ಕಾರಣ ಆದ ಅಂತ ಅನ್ಕೊಳ್ಳೋದೇ ಇಲ್ಲ. ಯಾರ್ಯಾರನ್ನೂ ಗುರಿ ಮಾಡ್ತಾನೆ, ದೈವವನ್ನು, ಕಾಲವನ್ನು, ಕರ್ಮವನ್ನು, ಇನ್ಯಾವುದನ್ನು ಗುರಿ ಮಾಡ್ತಾನೆ ಹೊರತು ನನ್ನದೇ ತಪ್ಪು ಅಂತ ಅನ್ಕೊಳ್ಳೋದೇ ಇಲ್ಲ. ತನ್ನ ತಪ್ಪು ಅಂತ ಯಾವಾಗ ಗುರುತಿಸ್ಕೊಳ್ಳೋ ಶುರು ಮಾಡ್ತಾನೆ, ಆವಾಗ ಸಮಾಧಾನ ಶುರು ಆಗುತ್ತೆ. ಇದೆಲ್ಲ ನನ್ನದೇ ಅರ್ಥ, ನಾನೇ ಮಾಡ್ಕೊಂಡಿದ್ದೀನಿ. ಹಾಗೆ ಅನಭಿಶ್ವಂಗ ಅಭಿಶ್ವಂಗ ಅಭಾವ ಅಭಿಶ್ವಂಗೋ ನಾಮ ಆಸಕ್ತಿ ವಿಶೇಷ ಏವ ಅಭಿಶ್ವಂಗೋ ನಾಮ ಆಸಕ್ತಿ ವಿಶೇಷ ಏವ ಅನನ್ಯಾತ್ಮ ಭಾವನಾ ಲಕ್ಷಣ. ಭಾಷೆಕಾರ ಅನಭಿಶ್ವಂಗ ಅಂದ್ರೆ ಅಭಿಶ್ವಂಗವಿಲ್ಲದೆ ಇರೋದು ಒಂದು. ಅಭಿಶ್ವಂಗ ಅಂದ್ರೆ ಏನೋ ಆಸಕ್ತಿಯಲ್ಲೇ ತೀರ ಹೆಚ್ಚಾಗೋದು. ಎಷ್ಟು ಮಟ್ಟಿಗೆ ಅಂತಂದ್ರೆ, ಒಬ್ಬ ರಾಜನಿಗೆ ಅತ್ಯಂತ ಪ್ರೀತಮ ಅಂತ ಹೆಂಡತಿ ಹೋಗ್ಬಿಡ್ತಾಳೆ ಮಧ್ಯ ವಯಸ್ಸಲ್ಲಿ. ಅದು ಹೋಗ್ಬಿಟ್ರೆ
ಎಷ್ಟು ಮಟ್ಟಿಗೆ ಆಗ್ಬಿಡುತ್ತೆ ಆ ರಾಜನಿಗೆ ಅಂತಂದ್ರೆ, ಆ ಹೆಂಡತಿಯ ಹೊಟ್ಟೆ ಮೇಲೆ ಕೈ ಇಟ್ಬಿಟ್ಟು ತಲೆ ಇಟ್ಬಿಟ್ಟು ಅಳ್ತಾ ಇದ್ದಾನೆ. ನಾನು ನಿನ್ ಜೊತೆ ಬರ್ತೀನಿ, ನನ್ನನ್ನು ಕರ್ಕೋ, ನನ್ನ ಬಿಟ್ಟು ಹೋಗ್ಬೇಡ ಅಂತೇಳಿ ಓಡಾಡ್ತಾ ಇದ್ದಾನೆ. ಅಷ್ಟು ಅಳ್ತಾ ಇದ್ದಾನೆ ಅಂತಂದ್ರೆ ರಾಜ, ಈ ಒಬ್ಬ ಗೋಸಾವಿ, ಒಬ್ಬ ಸಾಧು ನೋಡ್ದಂತೆ, ಇವ್ನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸತ್ತೋಗಿರೋ ಆಡನ್ನ ಹೊಸ್ಕೊಂಬಂದ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಆ ಆಡ ಮೇಲೆ ತಾನು ಮಲ್ಕೊಂಡು ಒಳಸು ಮಾಡ್ಬಿಟ್ಟಂತೆ. ಅಯ್ಯೋ ಮುದ್ದೆ ಆಡು, ಎಷ್ಟು ಚೆನ್ನಾಗಿರೋ ಆಡು ಸತ್ತೋಯ್ತು, ಹಂಗಾಗಿ ಆಡುಗಳು ಅಳ್ತಾ ಇದ್ದಾನೆ, ಅದು ಗೋಳ ಅಳ್ತಾ ಇದ್ದಾನೆ. ರಾಜ ಅದನ್ನ ನೋಡ್ದ, ಯಾತಕ್ಕೆ ಈ ಆಡು ಇಷ್ಟು ಅಳ್ತಾ ಇದೆಯಾ ನೀನು, ಏನು ಅಂತ. ಅಯ್ಯೋ ಎಷ್ಟು ಮುದ್ದಾಗಿತ್ತು ನನ್ನ ಆಡು, ಎಷ್ಟು ಚೆನ್ನಾಗಿತ್ತು, ಆಡು ಸತ್ತೋಯ್ತು ಅಂತ ಇದೆ. 10 ಆಡು ಕೊಡ್ತೀನಿ, ಅದಕ್ಕೇನಂತೆ 100 ಆಡು ಕೊಡ್ತೀನಿ ಅಂತೆ. ನಿನ್ನ ಹೆಂಡತಿ ನೀನು ಅಳ್ಬಹುದು, ನನ್ನ ಆಡು ನಾನು ಅಳ್ಬಾರ್ದಾ, ನೀನು ಬೇರೆ ಇನ್ನೊಂದು ಹೆಂಡತಿ ಕಟ್ಕೋ, ಯಾಕೆ ಅಳ್ತೀಯ ಹಾಗೆ ಅಂತ ಅನ್ನಂತೆ. ಓ ನನಗ್ ಬುದ್ಧಿವಾದ ಹೇಳಕ್ಕೆ ನೀವು ಮಾಡಿರೋ ಪ್ಲಾನ್ ಇದು ಅಂತ ಆಮೇಲೆ ಗೊತ್ತಾಯ್ತದೆ ಜ್ಞಾನೋದಯ. ಅಂದ್ರೆ ವಿವೇಕ ಇದೇನೆ ನಾವು ಒಂದ್ ರೀತಿ ದುಃಖಕ್ಕೆ ಈಡಾಗ್ತಾ ಇದೆಯೇ ಹೊರತು, ಸರಿಯಾಗಿ ಯೋಚನೆ ಮಾಡಿದ್ರೆ ಯಾವ ದುಃಖಕ್ಕೂ ಎಲ್ಲೂ ಕಾರಣ ಇಲ್ಲ. ಅಜ್ಞಾನವೇ, ಅವಿವೇಕವೇ ಕಾರಣ ದುಃಖಕ್ಕೆ, ಭಯಕ್ಕೆ, ಅನರ್ಥಕ್ಕೆ. ಎಲ್ಲ ಜಾಗದಲ್ಲೂ ಅನರ್ಥವಾಗಲಿ, ದುಃಖವಾಗಲಿ, ಭಯವಾಗಲಿ ಅವಿವೇಕ ಬಿಟ್ಟು ಇನ್ನೇನು ಕಾರಣ ಅಲ್ಲ. ಆದ್ರೆ ನಮ್ಗೆ ಅದು ಆ ಟೈಮಿಗೆ ಗೊತ್ತಾಗೋದೇ ಇಲ್ಲ. ಯಾರೋ ನಾವು ಅದು ವಿಶೇಷವಾದಂತಹ ಒಂದು ಅಟ್ಯಾಚ್ಮೆಂಟು, ಪ್ರೀತಿ, ಅಭಿಮಾನ ವಿಶೇಷ ಇದೆಯಲ್ಲ, ಅದು ಅಭಿಶ್ವಂಗ ಅಂತ ಹೆಸರು. ಅನನ್ಯಾತ್ಮ ಭಾವ, ಅದು ಬಿಟ್ಟರೆ ನನಗೆ ಇರೋದೇ ಇಲ್ಲ, ಅದೇ ನಾನು, ಆ ಸರ್ವಸ್ವ ಅನ್ನುವಂತಹ ಒಂದು ಆ ಪ್ರಕಾರದ್ದಾದ ಒಂದು ಪ್ರೇಮ ಇದೆಯಲ್ಲ, ಅದು ಅಭಿಶ್ವಂಗ. ಅದಿಲ್ಲದೆ ಇರೋದು ಅನಭಿಶ್ವಂಗ. ಹೇಗೆ ಬರೀತಾರೆ, ಯಥಾ ಅನ್ಯಸ್ಮಿನ್ ಸುಖಿನಿ ದುಃಖಿನಿವಾ, ಯಥಾ ಅನ್ಯಸ್ಮಿನ್ ಸುಖಿನಿ ದುಃಖಿನಿವಾ, ಅಹಮೇವ ಸುಖಿ ದುಃಖಿ ಚ, ಅಹಮೇವ ಸುಖಿ ದುಃಖಿ ಚ, ಜೀವತಿ ಮೃತೇವಾ, ಜೀವತಿ ಮೃತೇವಾ, ಅಹಮೇವ ಜೀವಾಮಿ ಮರಿಷ್ಯಾಮಿ, ಅಹಮೇವ ಜೀವಾಮಿ ಮನುಷ್ಯಾಮಿ. ಹಾಗೆ ಇನ್ನೊಬ್ಬರು ಯಾರೋ ಸುಖಿ ಆದ್ರೆ, ಮಗ ರ್ಯಾಂಕ್ ಬಂದ ಅಂದ್ರೆ ಏನು ಅವ್ನು ಊಟನೇ ಸೇರಲ್ಲ ಬಂತು, ಅವ್ನಿಗೆ ಏನು ಕಾಫಿನೂ ಬೇಡ, ಊಟ ಬಾಕ್ತು ಹೇಳಿ. ಮಗ ಫೇಲ್ ಆಗ್ಬಿಟ್ಟ ಅಂದ್ರೆ ನೇಣು ಹಾಕೊಳ್ಳೋಷ್ಟು ಬರ. ಅಯ್ಯೋ ಆಯ್ತು. ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಬಂತು, ನಾನು ಒಬ್ಬ ಗಂಡಂಗೆ ಕೊರೋನಾ ಬಂದು ಸತ್ತೋದು ಅಂತ ಹೇಳ್ಬಿಟ್ಟು ಹೆಂಡತಿ ನೇಣು ಹಾಕೊಂಡ್ಬಿಟ್ರು. ಇನ್ನೊಂದ್ರಲ್ಲೇ ಒಂದು ಮಗನಿಗೆ ಹುಷಾರ್ ತಪ್ಪಿಬಿಟ್ಟು ತಾಯಿ ಕೆರೆ ಹೋಗ್ಬಿಟ್ಟು ಸತ್ತೋಗ್ಬಿಡ್ತಾಳೆ, ಕೆರೆ ಬಿದ್ದುಬಿಟ್ಟು. ಏನೇನೋ ಒಂದು ಎಮೋಷನ್, ಆವೇಶ, ಏನೇನೋ ಕಲ್ಪನೆ, ಅಂದ್ರೆ ಏನೋ ಅವ್ರಿಗೆ ಅವನಿಂದ ನಾನು ಇರೋದೇ ಇಲ್ಲ, ಅವನಿಂದ ಆಯ್ತು ನಂಗೆ ಮುಗಿದೋಯ್ತು, ಎಷ್ಟೆಷ್ಟೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಹೆಂಗ್ ಮತ್ತೊಬ್ಬರು ದುಃಖಿ ಆದ್ರೆ ನಾನೇ ದುಃಖಿ, ಮತ್ತೊಬ್ಬರು ಸುಖಿ ಆದ್ರೆ ನಾನೇ ಸುಖಿ, ಸತ್ರೆ ನಾನೇ ಸತ್ತ ಹಾಗೆ, ಬದುಕೊಂಡ್ರೆ ಸಜ್ಜ ಬದುಕೊಂಡ, ಇಷ್ಟರ ಮಟ್ಟಿನ ಒಂದು ಏಕಾತ್ಮ ಭಾವ ಇದೆಯಲ್ಲ, ಇದು ಅಭಿಶ್ವಂಗ ಅಂತ. ಎಲ್ಲಿ ಯಾವುದೋ ವಿಷಯದಲ್ಲಿ ಪುತ್ರದಾರ ಗೃಹಾದಿಷು, ಪುತ್ರದಾರ ಗೃಹಾದಿಷು, ಮಕ್ಕಳು, ಹೆಂಡತಿ, ಮನೆ, ಇದು ಉಪಲಕ್ಷಣ. ಸ್ನೇಹಿತ ಆಗ್ಬಹುದು, ಬಂಧುಗಳು ಇರಬಹುದು, ಪದಾರ್ಥ ಇರ್ಬೋದು. ಅಯ್ಯೋ ಕಳ್ಕೊಂಡ್ಬಿಟ್ಟೆ, ದುಡ್ಡು ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ಳೋದು, ಚಿನ್ನ ಕಳ್ಕೊಂಡ್ಬಿಟ್ಟು, ಎಷ್ಟೆಲ್ಲ ಏನೇನು ಆವೇಶಕ್ಕೆ ಒಳಗಾಗ್ತಾರೆ ಅಂತ ಹೇಳಕ್ಕಾಗಲ್ಲ. ನಾಳೆ ಹೇಳೋಣ, 11 ಗಂಟೆ ಆಯ್ತು. ಪುತ್ರೇಶು ದಾರೇಶು ನಾಯಕವಾದ